ಆಕಾಶವಾಣಿ ಕಾರುಣ್ಯ ಸಂಸ್ಥೆಯ ಗೌರವಾಧ್ಯಕ್ಷರು ಹಾಗೂ ದುಬೈನಲ್ಲಿ ಮೋರೆಸ್ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆಗಿರುವ ಡಾಕ್ಟರ್ ವಿಜಯ್ ಗುಜ್ಜಾರ್ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳುಗರೆ, ನಾವು ಎಲ್ಲೋ ಹುಡ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಕೆಲಸ ಮಾಡ್ತೀವಿ, ಆದರೆ ಉಸಿರು ಕನ್ನಡ ಆಗಿರುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಕೇಳ್ತಿದ್ದೀರಾ? ಇಂದು ನಾವು ಹೊರನಾಡಿನಲ್ಲಿ ವಾಸಿಸ್ತಾ ಇದ್ರೂ ಕೂಡ ಕನ್ನಡದ ಮಣ್ಣಿನ ಕಂಪನ್ನು ನೆನೆಸ್ಕೊಂಡು ಕನ್ನಡ ನಾಡಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರೋರ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವರೇನೆ ಡಾಕ್ಟರ್ ವಿಜಯ್ ಗುಜ್ಜಾರ್ ಅವರು. ವಿಜಯ್ ಗುಜ್ಜಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಹುಟ್ಟಿದ್ದು ಭದ್ರಾವತಿಯಲ್ಲಿ, ಗಾಂಧಿನಗರ. ಆ್ಯಕ್ಚುಲಿ ನನ್ನ ವಾಸಸ್ಥಳ ಇರೋದು ಗಾಂಧಿನಗರ ಮನೆ. ಅಂದರೆ ಹುಟ್ಟಿ ಬೆಳೆದಿದ್ದು ಇಲ್ಲೇ ಭದ್ರಾವತಿಯಲ್ಲೇ. ಹುಟ್ಟಿ ಬೆಳೆದಿದ್ದು ಭದ್ರಾವತಿಯಲ್ಲಿ ಅಂತಂದ್ರಿ, ಈಗಿರೋದು ದುಬೈಯಲ್ಲಿ. ದುಬೈಲಿ ಏನು ಮಾಡ್ಕೊಂಡಿದ್ದೀರಿ? ಆ್ಯಕ್ಚುಲಿ ಬೇಸಿಕಲಿ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರು. ಲಾಸ್ಟ್ ಒಂದು 21 ವರ್ಷದಿಂದ ದುಬೈಯಲ್ಲೇ ಕೆಲಸ ಮಾಡ್ತೀನಿ ಸರ್. ಆ್ಯಕ್ಚುಲಿ ಒಂದು ಬ್ರಿಟಿಷ್ ಕಂಪ್ನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಭದ್ರಾವತಿಯಲ್ಲಿ ಹುಟ್ಟಿದವರು ದುಬೈಗೆ ಹೋಗಿ ಸೆಟ್ಲ್ ಆಗಿಬಿಟ್ರಲ್ಲ, ಯಾಕೆ? ಆ ಥರ ಪ್ಲ್ಯಾನ್ ಏನಿರಲಿಲ್ಲ. ಆ್ಯಕ್ಚುಲಿ ನಾನು ಓದಿದ್ದು ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಸೂರತ್ಕಲ್ಲಲ್ಲಿ. ಅಲ್ಲಿ ಓದಾದ್ಮೇಲೆ ಕ್ಯಾಂಪಸ್ ಇಂಟ್ರಲ್ಲಿ ABBL ಕೆಲಸ ಸಿಕ್ತು. ಒಂದು 4 ವರ್ಷ ಬರೋಡಾದಲ್ಲಿ ಕೆಲಸ ಮಾಡಿದೆ, ಗುಜರಾತಲ್ಲಿ. ಅದಾದಮೇಲೆ ಅಚಾನಕ್ಕಾಗಿ ಏನೋ ಆಕ್ಸಿಡೆಂಟ್ಲಿ ಅಂತಾರಲ್ಲ ಹಂಗೆ, ನನ್ನ ಬಾಸ್ ಅಲ್ಲೂ ಕೆಲಸಕ್ಕೆ ಹೋದ್ರು. ಅವರು ಇಲ್ಲ ನೀನು ಬರಲೇಬೇಕು ಅಂತ ಫೋರ್ಸ್ಫುಲಿ ಹೇಳಿದ್ರು. ಹುಡುಕ್ದವನು ಎಲ್ಲ ಹೋಗ್ಬೇಕು ಅಂತಲೂ ಏನಿರಲಿಲ್ಲ. ಸಿಕ್ತಲ್ಲ ಹೋಗಿ ಬರೋಣ ಒಂದು ಸ್ವಲ್ಪ ಅಂತದ್ದು ಹೋದ್ವಿ. ಬಟ್ ಹೋದ್ಮೇಲೆ ಗೊತ್ತಾಯಿತು ಅದೇನಿಲ್ಲ, ಅದು ದುಬೈ ಅನ್ನೋದು ಒಂದು ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ಇಂಡಿಯಾ ಅಷ್ಟೇ. ಇಂಡಿಯಾ ಥರನೇ, ಇಂಡಿಯಾದವರೇ ಇದ್ದಾರೆ ಎಲ್ಲ, ಅಷ್ಟೇನು ದೂರ ಇಲ್ಲ, ನಾವು ಹತ್ರದಲ್ಲೇ ಇದ್ದೀವಿ, ಯಾವಾಗ ಬೇಕು ಬಂದು ಹೋಗ್ಬೋದು ಅಂತ. ಹಂಗಾಗಿ ಅಲ್ಲೇ ನಡೀತಾ ಇದೆ, ಜೀವನ ನಡೀತಾ ಇದೆ. ಒಂಥರ ನಾವು ತಮಾಷೆಗೆ ಹೇಳಬೇಕು ಅಂತಂದ್ರೆ ಭದ್ರಾವತಿಯಿಂದ ಬೆಂಗಳೂರಿಗೆ ಹೋದಷ್ಟೇ ಟೈಮ್ನಲ್ಲಿ ಭದ್ರಾವತಿಯಿಂದ ದುಬೈಗೆ ಹೊರಟೋಗ್ಬಿಡ್ಬೋದು, ಬೇಗ ಬರ್ಬೋದು ಇನ್ನು. ಈಗ ನಿಮಗೂ ಕಾರುಣ್ಯಗೂ ಏನು ಸಂಬಂಧ ವಿಜಯ್ ಗುಜ್ಜಾರ್ ಅವರೇ? ಕಾರುಣ್ಯ ಅನ್ನೋದು ಸರ್ ಆ್ಯಕ್ಚುಲಿ ಇದು ಮೇನ್ ಉದ್ದೇಶ ಸ್ಟಾರ್ಟ್ ಆಗಿದ್ದು ರಾಜು ಅವ್ರ ಕಡೆಯಿಂದ. ರಾಜು ಅವ್ರಿಗೆ ಒಂಥರ ಏನೋ ಭದ್ರಾವತಿಯಲ್ಲಿ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ. ಹಂಗಾಗಿ ರಾಜು ನಾನು ಹೈಸ್ಕೂಲಲ್ಲಿ ಒಟ್ಟಿಗೆ ಓದೋರು, ಜೂನಿಯರ್ ಟೆಕ್ನಿಕಲ್ ಸ್ಕೂಲಲ್ಲಿ. ಹಂಗಾಗಿ ರಾಜು ಬಂದ್ಬಿಟ್ಟು ನನಗೆ ಫಸ್ಟ್ ಕೇಳ್ದ, ನಾನು ಕಾರುಣ್ಯದಲ್ಲಿ ನಿನ್ನ ಸೇರಿಸ್ಕೊಳ್ತೀನಿ ಅಂತ. ನೀವು ಕಾರುಣ್ಯದಲ್ಲಿ ಸೇರಿಸ್ಕೊತೀನಿ ಅಂತ ಏನಿದು ಕಾರುಣ್ಯ ಏನು? ಇಲ್ಲ, ಕಾರುಣ್ಯ ಅನ್ನೋದು ನಮ್ಮದು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೇನು ಅಂದರೆ ಎಲ್ಲ ರೀತಿಯಿಂದ, ಅಂದರೆ ಇವಾಗೇನೋ ಒಂದು ಓಲ್ಡ್ ಏಜು ವಯಸ್ಸಾದವ್ರಿಗೆ ನೋಡ್ಕೊಬೇಕು ಅಥವಾ ಇನ್ಯಾರಿಗೂ ನೋಡ್ಕೊಬೇಕು ಅನ್ನೋದಲ್ಲ, ಎಲ್ಲ ರೀತಿಯಿಂದ ಭದ್ರಾವತಿಯಲ್ಲಿ ಒಂದು ಯಾವುದೋ ಒಂದು ಹೊಸ ರೀತಿಯಾದಂಥ ಒಂದು ಹುಟ್ಟಾಕಬೇಕು, ಯಾವುದೇ ಹೊಸ ವಿಷಯಗಳನ್ನು ಹುಟ್ಟಾಕಬೇಕು ಅಂತ ಸ್ಟಾರ್ಟ್ ಆಗಿದ್ದು ಕಾರುಣ್ಯ. ಯಾವುದೋ ಒಂದು ಬಿಸ್ನೆಸ್ಸೋ ಏನೋ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ನಡಿಬೇಕು ಅಂತಾರೆ. ನಮ್ಮ ಉದ್ದೇಶ ಇರೋದು ಕಾರುಣ್ಯ ಆದಷ್ಟು ಬೇಗ ನಿಂತೋಗ್ಲಿ ಅಂತ. ನಿಂತೋಗ್ಲಿ ಅನ್ನೋ ಉದ್ದೇಶ ಏನು ಅಂತಂದರೆ ಇಲ್ಲಿರೋವಂಥ ವಯಸ್ಸಾದವರು ಅವ್ರ ಮನೆಯಲ್ಲೇ ಇರೋಂಗಾಗಲಿ, ಯಾರಿಗೂ ಏನೂ ತೊಂದರೆ ಇಲ್ದಲೇ ಆಗಿ ಒಂದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ನಡೀತಾ ಇದ್ದರೆ ನಮ್ಮ ಅವಶ್ಯಕತೆನೇ ಇರಲ್ಲ. ಆ ಥರ ಆಗೋ ನಿಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡು ಕಾರುಣ್ಯ ಶುರು ಮಾಡಿದ್ದು. ಯಾರ ಬಗ್ಗೆಯೂ ಕೂಡ ಕರುಣೆ ತೋರಿಸದೆ ಇರೋ ರೀತಿಯಲ್ಲಿ ಆಗಲಿ ಅನ್ನೋ ಆಶಯ ನಿಮ್ಮದು. ಕರೆಕ್ಟ್, ನಿಜ. ಆದರೆ ಕರುಣೆಯನ್ನು ತೋರಿಸುವಂತಹ ಪ್ರಸಂಗ ಇದ್ದೇ ಇರುತ್ತೆ. ಅಲ್ಲ, ಕರುಣೆ ತೋರಿಸೋಣ ಎಲ್ಲಿ ಅಂತಂದ್ರೆ, ಇವಾಗ ಒಂದು ತಾಯಿ ಮಗುಗೆ ತೋರಿಸೋ ಥರನೋ, ಮಗು ತಾಯಿ ಜೊತೆ ಇರೋವಂಥ ಬಾಂಧವ್ಯ ಅದೇ ಇರಲಿ. ಬಟ್ ಏನಂದ್ರೆ ಅದೇ ಇವಾಗ ಯಾವುದೋ ಬೀದಿ ಮಕ್ಕಳು ಸಾಕೋ ಅಂತ ಪರಿಸ್ಥಿತಿ ಬರ್ದಂಗಿರಲಿ. ಎಲ್ಲರೂ ಅವ್ರವ್ರ ಮನೆಯಲ್ಲೇ ಚೆನ್ನಾಗಿರೋ ರೀತಿಯಲ್ಲಿ ಒಂದು ಉದ್ದೇಶ ಇಟ್ಕೊಂಡು ನಡೀಲಿ ಅನ್ನೋದೇ ನಮ್ದು. ಹಾಗಿದ್ರೆ ತಾವು ಈಗ ಅನಾಥಾಶ್ರಮವನ್ನು ನಡೆಸ್ತಾ ಇದ್ದೀರಿ, ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದೀರಿ ಫೋರ್ಸ್ಫುಲಿ. ಯಾಕಂದ್ರೆ ಆಪ್ಷನ್ ಇಲ್ಲ. ಎಷ್ಟೊಂದು ಜನ ಪಾಪ ಬಂದಿರ್ತಾರೆ, ಅವ್ರಿಗೆ ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ. ನೋಡ್ಕೊಳ್ತೇವೆ. ಒಂದು ಡಾಕ್ಟರ್ ವಿಜಯ್ ಗುಜ್ಜಾರ್ ಅವರೇ, ನಮ್ಮ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ತಿಳ್ಕೊಳ್ಳೇಬೇಕಾದಂತಹದ್ದು, ನಮ್ಮನ್ನ ಸಾಕಿ ಬೆಳೆಸಿದಂತಹ ತಂದೆ ತಾಯಂದಿರನ್ನ ನಮ್ಮ ಒಟ್ಟಿಗೆ ಇಟ್ಕೊಳ್ಳದೇನೆ ಹೊರಗಡೆಗೆ ಬಿಡುವಂತಹ ಒಂದು ದುರಂತ ಇದೆಯಲ್ಲ, ಇದನ್ನ ನೆನೆಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಆದ್ರೂ ಕೂಡ ಇದು ಅನಿವಾರ್ಯ ಆಗಿದೆ. ಬಹಳಷ್ಟು ಮಕ್ಕಳುಗಳು ತಮ್ಮ ತಂದೆ ತಾಯಿಯರನ್ನ ಹೊರಕ್ಕಿಡ್ತಾ ಇದ್ದಾರೆ, ಅವರನ್ನ ಅನಾಥರನ್ನಾಗಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಲೇಬೇಕು. ಆದರೂ ಕೂಡ ಅಂತಹ ಅನಾಥರಿಗೆ ತಾವು ಕಾರುಣ್ಯ ಮುಖಾಂತರ ಭರವಸೆಯ ಬೆಳಕನ್ನು ಕೊಡ್ತಾ ಇದ್ದೀರಿ. ಕರೆಕ್ಟ್, ನಿಜ ಸರ್. ನನ್ನಿಂದನೇ ಶುರು ಮಾಡ್ತೀನಿ. ನಾನು ದುಬೈಗೆ ನನಗೆ ಅವಕಾಶ ಸಿಕ್ಕಾಗ ನನ್ನ ಫಸ್ಟ್ ಕಂಡೀಷನ್ ಇದ್ದಿದ್ದು ನಮ್ಮ ತಾಯಿನ ಕರ್ಕೊಂಡೋಗಾಗುತ್ತೋ ಇಲ್ಲೋ ಅಂತ. ಯಾಕಂದ್ರೆ ನನ್ನ ತಾಯಿಗೆ ನಾನು ಬಿಟ್ಟಿದ್ದೋನೇ ಅಲ್ಲ, ಇಲ್ಲಿದ್ದಾಗಿರ್ಬೋದು, ಬರೋಡದಲ್ಲಿದ್ದಾಗಲಿ ಅಂತ ಅವಕಾಶ ಇದೆ, ಕರ್ಕೊಂಡು ಹೋಗ್ಬೋದು ಅಂದಾಗ ಫಸ್ಟು ಅಂತ ಒಪ್ಕೊಂಡಿದ್ದು ಅದಕ್ಕೋಸ್ಕರನೇ. ಅದಾದಮೇಲೆ ಇಷ್ಟು ವರ್ಷ ಅಂದರೆ ನಮ್ಮ ತಾಯಿ ಹೋದ ವರ್ಷ ನನ್ನನ್ನು ಅಂದರೆ ಫಿಸಿಕಲಿ ನನ್ನ ಜೊತೆ ಇಲ್ಲ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ.
20 ವರ್ಷದಿಂದ ಅವ್ರು ನನ್ನ ಜೊತೆ ದುಬೈಯಲ್ಲಿ ಜೊತೆಲೇ ಇದ್ದವರು. ಹಂಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನೀವು ಇಲ್ಲೇ ಇರಿ, ಬೆಂಗಳೂರಲ್ಲಿರಿ, ಮೈಸೂರಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೆ ಸಾಕ್ಯಾರೆ ಬೆಳೆಸಿರಿ ಅಂದಾಗ ನಿಮ್ಮ ಕರ್ತವ್ಯ ಆಗುತ್ತೆ ಅವ್ರನ್ನ ನಿಮ್ಮ ಕೊನೆ ತನಕ ನಿಮ್ಮ ಜೊತೆ ಇಟ್ಕೊಳ್ಳೋದು. ಆ್ಯಕ್ಚುಲಿ ಅವ್ರ ಜೊತೆ ನೀವಿರೋದು ಬೇಡ, ಅವರು ನಿಮ್ಮ ಜೊತೆ ಕರ್ಕೊಂಡು ಎಲ್ಲೇ ಇರಲಿ, ಅಟ್ಲೀಸ್ಟ್ ಅವ್ರಿಗೂ ಒಂದು ಆಸೆ ಇರುತ್ತೆ ನಮ್ಮ ಮಕ್ಕಳ ಜೊತೆ ಇರಬೇಕು, ನಿಮ್ಮ ಏಳಿಗೆನ ನೋಡಬೇಕು ಅಂತ. ಅದು ಒಂದು ಆಶೀರ್ವಾದ ರೂಪದಲ್ಲಿ ನೀವು ಅವ್ರನ್ನ ನೋಡ್ಕೊಂಡ್ರೆ ಆಟೋಮೆಟಿಕಲಿ ನಿಮ್ಮ ಮಕ್ಕಳು ಅದನ್ನ ನೋಡ್ಬಿಟ್ಟು ನಿಮ್ಮನ್ನು ಹಂಗೆ ನೋಡ್ಕೊಳ್ತಾರೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ನಾವು ಇಂಡಿಪೆಂಡೆಂಟು, ನಾವ್ಯಾಕೆ ನೋಡ್ಕೊಬೇಕು, ಆ ಥರ ಬೇಡ. ಆ್ಯಕ್ಚುಲಿ ನೀವು ನನ್ನ ಒಂದು ಮನವಿ ಎಲ್ಲರಲ್ಲೂ ಏನಂದರೆ, ಯಾವುದೇ ತೊಂದರೆ ಇರಲಿ, ನೀವು ತಿನ್ನೋಕೆ ಇರಲಿ ಇಲ್ದಲೇ ಇರಲಿ, ನಿಮ್ಮ ತಾಯಿ ತಂದೆಗಳು ನಿಮ್ಗೆ ಹಿಂಗೆ ನೋಡ್ಕೊಂಡಿಯಾರೋ ಅದೇ ರೀತಿಯಲ್ಲೇ ನೀವು ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಬೇಡಿ. ಅಲ್ಲದೆ ಇನ್ನೂ ಅದೇ ಆ್ಯಂಗಲಲ್ಲಿ ನಾನು ಹೇಳೋದು ಅಂದರೆ, ತಂದೆ ತಾಯಿಗಳಿಗೂ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ, ನಿಮ್ಮ ಮಕ್ಕಳನ್ನು ಯಾವುದೋ ಹಾಸ್ಟೆಲಲ್ಲಿ ಬಿಟ್ಟೆ ಎಜುಕೇಷನ್ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಹಾಸ್ಟೆಲ್ ಬಿಟ್ವಿ, ಅದು ಬಿಟ್ಬಿಟ್ಟು ನಿಮ್ಮ ಜೊತೆ ಹಿಡ್ಕೊಂಡು ಸಾಕಿ. ಅವಾಗ ಅವ್ರಿಗೂ ಅದು ಮೌಲ್ಯ ಬರುತ್ತೆ, ಗೊತ್ತಾಗುತ್ತೆ ನಮ್ಮ ತಂದೆ ತಾಯಿಗಳು ಏನು ಕಲಿಸ್ಯಾರೆ, ಏನು ಮಾಡಿದ್ದಾರೆ ಅಂತ ಓಪನಾಗಿ ಡಿಸ್ಕಸ್ ಮಾಡಲಿ. ಅವ್ರ ಕಷ್ಟ ಈಗ ಏನಾಗುತ್ತೆ, ಕೆಲವೊಂದು ತಂದೆ ತಾಯಿಗಳು ಅವ್ರ ಕಷ್ಟನ ಹೇಳ್ಕೊಳೋದೇ ಇಲ್ಲ, ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ. ಅವಾಗ ಏನಾಗುತ್ತೆ, ಮಕ್ಳಿಗೆ ಅವ್ರಿಗೆ ಗೊತ್ತೇ ಇರಲ್ಲ ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಏನು ಮಾಡಿದ್ದಾರೆ ಅಂತ. ಓಪನ್ನೆಸ್ ಅಂತ ಇರಬೇಕು. ಒಂದು ಕಂಪ್ನಿಯಲ್ಲಿ ಯಾವ ಥರ ನಾವು ಕುತ್ಕೊಂಡು ಡಿಸ್ಕಸ್ ಮಾಡ್ತೀವೋ ಅದೇ ರೀತಿಯಲ್ಲಿ ತಂದೆ ತಾಯಿ ಮಕ್ಕಳು ಮಧ್ಯದಲ್ಲಿ ಒಂಥರ ಡಿಸ್ಕಷನ್ ಥರ ಇದ್ದು ಅವರು ಎಲ್ಲ ಓಪನ್ನೆಸ್ ಇತ್ತು ಅಂದರೆ ಅದು ಒಂದು ಮಾದರಿ. ಒಂದು ಮನೆ ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅಂತಾರಲ್ಲ, ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯ ಆಗೋಕ್ಕೆ ಡೆಫಿನೆಟ್ಲಿ ಆಗುತ್ತೆ ಸರ್. ಈಗ ತಾವು ಈ ಕಾರುಣ್ಯ ಮುಖಾಂತರ ಅನಾಥಾಶ್ರಮ, ಅಥವಾ ನಾವು ಸಾಮಾನ್ಯವಾಗಿ ಅನಾಥಾಶ್ರಮ ಅನ್ನೋದಕ್ಕಿಂತ ಹೆಚ್ಚಿನ ವೃದ್ಧರೇ ಇರೋದ್ರಿಂದ ವೃದ್ಧಾಶ್ರಮ ಅಂತಾನೆ ಹೇಳ್ಬೋಣ, ಅದಕ್ಕೆ ತಾವು ಗೌರವಾಧ್ಯಕ್ಷರಾಗಿದ್ದೀರಿ. ಈ ಒಂದು ವೃದ್ಧಾಶ್ರಮದಲ್ಲಿ ಈಗ ಸುಮಾರು ಎಷ್ಟು ಜನ ಇದ್ದಾರೆ ಸರ್? ಇವಾಗ ಒಂದು 12ರಿಂದ 15 ಜನ ಇದ್ದಾರೆ ಸದ್ಯಕ್ಕೆ. ಆರೋಗ್ಯ ಸಮಸ್ಯೆ ಇರೋರು ಇದ್ದಾರೆ, ಕೆಲವರಿಗೆ ಮರ್ತೋಗ್ಬಿಟ್ಟಿರುತ್ತೆ, ಅವ್ರು ಎಲ್ಲಿದ್ದೀವಿ ಅಂತಲೇ ಗೊತ್ತಿರಲ್ಲ, ಅಂಥ ಸಿಚುವೇಶನ್ನು ಇದೆ ಕೆಲವರು. ಬಟ್ ಓಕೆ, ಅಂದರೆ ಅವ್ರಿಗೆ ನೋಡ್ಕೊಳೋದು ಅಂದರೆ ನಾವು ಅಂದರೆ ನಮ್ಮದು ಗ್ರೂಪ್ ಆ್ಯಕ್ಚುಲಿ ಈಗ ಕಾರುಣ್ಯ ಸಂಸ್ಥೆಯಲ್ಲಿ ಇರೋವಂಥ ಎಲ್ಲರೂ ಇವಾಗ ಅಧ್ಯಕ್ಷನೋ ನೋಡ್ಕೊಳೋದಲ್ಲ. ಅದು ಆ್ಯಕ್ಚುಲಿ ನಾವು ಏನಂದರೆ ಒಂದು ಇದ್ದೀವಿ, ನಾವು ನೋಡ್ಕೊತೀವಿ, ನಾವು ಮಾನಿಟ್ರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಅಲ್ಲಿರೋ ಅಂಥ ಜನಗಳು ದಿನ ಅವರಿಗೆ ಅಡುಗೆ ಮಾಡೋದು, ಅವ್ರು ನೋಡ್ಕೊಳೋದು, ಅವ್ರು ಸೇವೆ ಮಾಡೋದು, ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಸರ್. ಆ್ಯಕ್ಚುಲಿ ತಾವು ದುಬೈದಲ್ಲಿ ಇರ್ತೀರಿ, ಕಾರುಣ್ಯ ಈ ಒಂದು ಭರವಸೆಯ ಬೆಳಕು ಅನ್ನುವಂಥ ಸಂಸ್ಥೆ ಇರೋದು ಭದ್ರಾವತಿಯಲ್ಲಿ. ಬರೀ ಭದ್ರಾವತಿಯಲ್ಲಿ ಇರ್ತಕ್ಕಂಥದ್ದು ಈ ಸಂಸ್ಥೆ ವೃದ್ಧಾಶ್ರಮ ಅನಾಥಾಶ್ರಮ ಅಷ್ಟಕ್ಕೆ ಸೀಮಿತ ಆಗಿದೆ, ಇಲ್ಲ ಬೇರೆ ಚಟುವಟಿಕೆ ಮಾಡುತ್ತೆ? ಇಲ್ಲ, ಬೇರೆ ಚಟುವಟಿಕೆ ಅಂದರೆ ಸರ್ ಆ್ಯಕ್ಚುಲಿ ನಮ್ಮದು ಉದ್ದೇಶ ಇರೋದು ಬರೀ ವೃದ್ಧಾಶ್ರಮ ಅನ್ನೋದಲ್ಲ. ಭದ್ರಾವತಿಯಲ್ಲಿರೋದು ಏನೇನು ಸಮಸ್ಯೆಗಳಿದ್ದಾವೆ, ಸಮಸ್ಯೆ ಅನ್ನೋದಕ್ಕಿಂತ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋಣ ಅಂತ. ಇವಾಗ ನಮ್ಮ ಉದ್ದೇಶಗಳಲ್ಲಿ ಇವಾಗ ಹುಡುಗರುಗಳಿಗೆ ಅಂದರೆ ಒಂದು ಅಂದರೆ ಬೇರೆ ಬೇರೆ ಅದರಲ್ಲಿ ಮೊದಲನೇದಾಗಿ ನಾವೊಂದು ಕಾರುಣ್ಯ ದಾರಿದೀಪ ಅಂತ ಒಂದು ಪ್ರಾಜೆಕ್ಟ್ನ ಶುರು ಮಾಡ್ತಿದ್ವಿ. ಕಾರುಣ್ಯ ದಾರಿದೀಪ ಅಂದರೆ ಇವಾಗ ಮೇಯ್ನಾಗಿ 9ನೇ ಕ್ಲಾಸ್ ಹುಡುಗರು, ಅಂದರೆ ಒಂಥರ ಕ್ರಿಟಿಕಲ್ ಏಜು, ಆ ಏಜಲ್ಲಿ ಹುಡುಗರುಗಳು ಒಳ್ಳೆಯದು ಆಕ್ಸೆಪ್ಟ್ ಮಾಡ್ಕೊಳೋದು, ಕೆಟ್ಟದ್ದು ಆಕ್ಸೆಪ್ಟ್ ಮಾಡ್ಕೊಬೋದು. ಅಂಥ ಹುಡುಗರಿಗೆ ಒಂದು ದಾರಿದೀಪ ಅಂದರೆ ಹೆಸರೇ ಇರೋದಂಗೆ ಅವ್ರಿಗೆ ಎಷ್ಟೊಂದು ರೋಡ್ಗಳು ಸಿಗುತ್ತೆ, ರಸ್ತೆಗಳು ಸಿಗುತ್ತೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ನಾವು ದಾರಿದೀಪ ಆಗಿ ಒಂದು ನಿಂತ್ಕೊಳ್ಳೋಣ, ಅಲ್ಲಿ ದೀಪ ಇದೆ, ಆ ಜಾಗದಲ್ಲಿ ನಾವು ಹೋದರೆ ನಾವು ಒಂದು ಒಳ್ಳೆ ದಾರಿ ಮುಟ್ಬೋದು ಅನ್ನೋ ನಿಟ್ಟಿನಲ್ಲಿ ಕಾರುಣ್ಯ ದಾರಿ ದೀಪ ಅಂತ ಶುರು ಮಾಡಿದ್ವಿ. ಇದ್ರ ಮೇನ್ ಉದ್ದೇಶ ಏನು ಅಂದರೆ, ನಾವು ಒಂದು ನಮ್ಮ ಕಾಲದಲ್ಲಿ ಅಂದರೆ ಒಂದು 10, 15, 20 ವರ್ಷ 30 ವರ್ಷ ಹಿಂದೆ ಹೋದರೆ ನಮಗೆ ಒಂದು ರೋಲ್ ಮಾಡೆಲ್ಸ್ ಅಂತ ಸಿಗ್ತಿದ್ರು. ಇವಾಗ ನನ್ನ ರೋಲ್ ಮಾಡೆಲ್ ಯಾರು ಅಂತಂದರೆ ಮೇನ್ ಆಗಿ ಡಾಕ್ಟರ್ ರಾಜ್ಕುಮಾರ್. ಇವಾಗ ನಾನೇನೇ ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ಒಂದು ಒಳ್ಳೆ ಗುಣ ಇದೆ ನನ್ನ ಅಂದರೆ ಅದು ಬಂದಿರೋದು ರಾಜ್ಕುಮಾರ್ ಅವ್ರ ಫಿಲಮ್ ನೋಡಿ, ಅವರ ವ್ಯಕ್ತಿತ್ವ ನೋಡಿ ಅಂತ ನಾನು ಹೇಳ್ತೀನಿ. ಈಗಿನ ಕಾಲದಲ್ಲಿ ಅದು ಇಲ್ದಂಗೆ ಆಗೋಗ್ಬಿಟ್ಟಿದೆ ಮಕ್ಕಳಿಗೆ. ಹಂಗಾಗಿ ನಾವು ಕ್ರಿಯೇಟ್ ಮಾಡೋಕೆ ಹೊರಟಿರೋದು ಒಬ್ಬರು ಮಾರ್ಗದರ್ಶಕರು ಬೇಕು. ಅವ್ರಿಗೇನಿಲ್ಲ ಅಂದರೆ ಇವಾಗ ನೀವಿದ್ದೀರಾ, ನಾನಿದ್ದೀರಾ, ಇದೇ ಥರ ನಮ್ಮಲ್ಲಿ ಯಾವುದೋ ಒಬ್ಬರು ಪ್ರೊಫೆಷ್ನಲ್ಸ್ ಅಂತ ಇರ್ತಾರೆ, ಒಂದು ಒಳ್ಳೆ ಮಟ್ಟದಲ್ಲಿದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಕೆಲಸ ಅನ್ನೋದಕ್ಕಿಂತ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಅಂಥವ್ರನ್ನ ನೋಡಿ ಆ ಹುಡುಗರುಗಳ ತಲೆಯಲ್ಲಿ ಆಟೋಮೆಟಿಕಲಿ ಬರಬೇಕು, ನಾನಾದರೆ ಅವ್ರ ಥರ ಆಗಬೇಕು, ಅವ್ರು ಮಾಡಿದ್ದು ನಾನು ಮಾಡಬೇಕು ಅನ್ನೋದು ಆಟೋಮೆಟಿಕಲಿ ಅದು ಫಸ್ಟು. ಅದಾದ ಮೇಲೆ ನಾವು ಹುಡುಗರನ್ನ ಒಂದು 35 ಸ್ಕೂಲ್ನ ಅಂದರೆ ಇದು ಮಾಡಿದ್ವಿ, ಸಂಘಟನೆ ಥರ ಮಾಡಿ ಅವ್ರನ್ನೆಲ್ಲ ಅವ್ರಿಗೆ ಒಪ್ಪಿಸಿ, ಏನೋ ಫೋರ್ಸ್ಫುಲಿ ಮಾಡೋ ಅಂಥದ್ದಲ್ಲ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಯಾಕಂದರೆ ಪ್ರೈವೇಟ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಟೀಚರ್ಸ್ಗಳು ಅವ್ರ ಎಜುಕೇಷನ್ ಅದೇ ಥರ ನಡ್ಕೊಂಡು ಹೋಗ್ಬಿಡುತ್ತೆ, ಅವರಿಗೆಲ್ಲ ಸಿಗುತ್ತೆ. ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮೇಯ್ನಾಗಿ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ದಾರಿ ಗೊತ್ತಿರಲ್ಲ, ನಾವು ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದು ಅಂತ. ಸ್ಕೂಲ್ಗಳಲ್ಲಿ ಒಂದು ವ್ಯಾಲ್ಯೂ ಗೊತ್ತಿರೋ ಅಂಥ ಮಕ್ಕಳಿಗೆ ಅಂದರೆ ಅವರಿಗೆ ನಾವೇನೋ ಆಗಬೇಕು ಅಂತ ಇರಬೇಕು, ಅಲ್ಲದೆ ನಮ್ಮ ತಂದೆ ತಾಯಿಗಳ ಕಷ್ಟ ನಮಗೆ ಗೊತ್ತಪ್ಪ, ನಾನೇನೋ ಆಗೋದ್ರಿಂದ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ, ಇನ್ನೇನೋ ಒಳ್ಳೇದಾಗುತ್ತೆ, ಆ ಥರ ಹುಡುಗರನ್ನ ಸೆಲೆಕ್ಟ್ ಮಾಡಿ ಒಂದು ಪ್ರೋಸೆಸ್ ನಡೀತದು. ಎಲ್ಲ ಸ್ಕೂಲಲ್ಲೂ ಒಂದು 50-60 ಜನ ಹುಡುಗರು ಇದ್ರು ಅಂದರೆ ಒಂದು 10%, ಒಂದು 10 ಜನ ಹುಡುಗರನ್ನ ಸೆಲೆಕ್ಟ್ ಮಾಡುವಂಥ ಪ್ರೋಸೆಸ್ ನಡೀತು. ಆ ಪ್ರೋಸೆಸ್ ಮಾಡಿ ಆ ಹುಡುಗರನ್ನ ತೊಗೊಂಡು
ಅಲ್ಲಿ ಒಂದೊಂದು ಸ್ಕೂಲಿಂದ ಒಬ್ಬರು ಟೀಚರ್ಸ್ನು ಸೆಲೆಕ್ಟ್ ಮಾಡಿದ್ದೀವಿ. ಹಂಗೆ ಒಬ್ಬರು ಟೀಚರ್ಸ್ ಇರ್ತಾರೆ, ಅವ್ರ ಜೊತೆ ಒಬ್ಬರು ಮೆಂಟರ್ ಅಂತ, ಮಾರ್ಗದರ್ಶಕರು ಅಂತ ನಾವು ಸೆಲೆಕ್ಟ್ ಮಾಡಿದ್ದೀವಿ. 35 ಜನ ಟೀಚರ್ಸ್ ಜೊತೆ 35 ಜನ ಮೆಂಟರ್ಸ್ ಇರ್ತಾರೆ. ಅವರು ಎಲ್ಲಿ ಬೇಕಾದ್ರೂ ಇರ್ಬೋದು, ಬೆಂಗಳೂರಿನವರಾಗಿರ್ಬೋದು, ಭದ್ರಾವತಿಯವರಾಗಿರ್ಬೋದು, ದುಬೈನವರು, ಅವ್ರುಗಳೆಲ್ಲರೂ ನಮಗೆ ಸಹಾಯ ಮಾಡ್ತಾರೆ. ಅವಾಗ ಇವು ಮಕ್ಕಳಿಗೆ ಏನೇ ತೊಂದರೆ ಬಂದರು ಅಂದರೆ ಒಂಥರ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇರೋದು, ಏನು ಓದಬೇಕು ಏನು ಓದಬಾರ್ದು ಅಂತ. ಒಂದು ಅಲ್ಲದೆ ಅವರಿಂದ ಇಂಥವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಒಂದು ವರ್ಕ್ಶಾಪ್ ಥರ ಮಾಡೋದಾಗಿರ್ಬೋದು, ಸ್ಕೂಲ್ ಭೇಟಿ ಮಾಡಿ ಅವ್ರ ಬಗ್ಗೆ ಹೇಳೋದಾಗಿರ್ಬೋದು, ಏನು ಓದಿದ್ರೆ ಒಳ್ಳೆಯದು, ಏನು ಮಾಡಬೇಕು, ಈ ಥರ ಎಲ್ಲ ರೀತಿಯಿಂದ ಒಂದು ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಕಾರುಣ್ಯ ದಾರಿದೀಪದ ಉದ್ದೇಶ. ಹಾಗೇನೆ ತಾವು ವಿಕಲಚೇತನರಿಗೂ ಕೂಡ ಸ್ವಾವಲಂಬನೆಗಾಗಿ ಕೆಲಸ ಮಾಡ್ತೀರಿ, ಶೋಷಿತ ಸಮುದಾಯಗಳ ವರ್ಗದವರಿಗೂ ಕೂಡ ಸಹಾಯ ಹಸ್ತವನ್ನು ಚಾಚ್ತಾ ಇರ್ತೀರಿ. ಎಸ್ ಸರ್, ಆ್ಯಕ್ಚುಲಿ ಅದು ನಾವು ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ದೇವರು ನಮ್ಮನ್ನು ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡಿಸ್ತಿದ್ದಾರೆ ಅಂತ ಅನ್ಕೊಬೋದು. ಆ್ಯಕ್ಚುಲಿ ಜೀವನದಲ್ಲಿ ಯಾರ್ಯಾರಿಗೆ ಯಾವಾಗ ಏನೇನು ಸಿಗಬೇಕೋ ಸಿಗುತ್ತೆ ಆ್ಯಕ್ಚುಲಿ. ಹಂಗಾಗಿ ಆದಷ್ಟು ಇವಾಗ ನಾನೇನೇ ಇದ್ದೀನಿ ಅಂದರೂ ನಾನು ಒಂದು ಸಣ್ಣ ವರ್ಗದಿಂದ ಬಂದವನೇ. ಆ್ಯಕ್ಚುಲಿ ನಮ್ಮ ತಾಯಿ ತರಕಾರಿ ವ್ಯಾಪಾರ ಮಾಡ್ತಿದ್ರು ಭದ್ರಾವತಿಯಲ್ಲಿ. ಅಂಥ ಒಬ್ಬನು ಏನೋ ದುಡಿತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ ಅಂದರೆ ಅದು ಏನೋ ಅದೃಷ್ಟ, ಆ ದೇವರು ಚೂಸ್ ಮಾಡಿರೋದು ನನಗೆ ಸಿಕ್ಕಿರೋ ಅಂಥ ಒಂದು ಅವಕಾಶ ಅಂದ್ಕೊಂಡಿದ್ದೀನಿ. ಹಂಗಾಗಿ ಅದು ನನ್ನ ಕರ್ತವ್ಯ ಆಗುತ್ತೆ, ಅದು ಎಲ್ಲರಿಗೂ ತಲುಪಬೇಕು. ನನ್ನ ಹತ್ರ ಇಟ್ಕೊಂಡ್ಬಿಟ್ಟು ನಾನು ಹೋಗೋದ್ರಿಂದ ಅದೇನೂ ಬರಲ್ಲ. ಆದಷ್ಟು ಎಲ್ಲಿ ಹೆಲ್ಪ್ ಮಾಡ್ಬೋದು ಅಲ್ಲಿ ಮಾಡೋಣ ಅಂತ ಅಷ್ಟೇ. ಸಾಮಾಜಿಕ ಸೇವೆ ಅನ್ನೋದಕ್ಕಿಂತ ಒಂದು ಬೇರೆ ಬೇರೆ ವಿಭಾಗದ ಅಡಿಯಲ್ಲಿ ಈ ಒಂದು ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ಇದು ಟ್ರಸ್ಟಿನ ಕೆಲಸ ಆಯಿತು ಡಾಕ್ಟರ್ ವಿಜಯ್ ಗುಜ್ಜಾರ್ ಅವರೇ. ಇನ್ನು ದುಬೈದಲ್ಲಿ ಕನ್ನಡಕ್ಕೋಸ್ಕರನೂ ಕೂಡ ಭಾಳ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳಿದ್ದೀವಪ್ಪ. ಸರ್ ಆ್ಯಕ್ಚುಲಿ ಇವಾಗ ಏನಾಗುತ್ತೆ ಅಂದರೆ, ನಾವು ಈಗ ದುಬೈ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿ ನಾವು ಕರ್ನಾಟಕದವರು ಇರೋದು, ಕನ್ನಡಿಗರು ಇರೋದು ಒಂದು 2 ಲಕ್ಷ ಜನ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಹಂಗಾಗಿ ಏನಾಗುತ್ತೆ, ನಾವು ಅಲ್ಲಿ ಏನೇ ಮಾಡಿದ್ರು ಅದು ನಾವು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತೀವಿ. ಅವ್ರು ಅಲ್ಲಿ ಬೇರೆ ಮಿಕ್ಕಿದವರು ಅಂದರೆ ಪೂರ್ತಿ ವರ್ಲ್ಡಲ್ಲಿರೋ ಜನ ಎಲ್ಲ ದುಬೈಯಲ್ಲಿ ಇರೋದ್ರಿಂದ ಅವ್ರಿಗೆ ಅನಿಸ್ಬಾರ್ದು ಅಂದರೆ ಕನ್ನಡದವರು ಅಂದರೆ ಹೆಂಗೋ ಇರ್ತಾರೆ, ಏನೋ ಮಾಡ್ತಾರೆ ಅಂತ. ಹಂಗಾಗಿ ನಮ್ಮ ಈಚು ನಡೆ ನುಡಿ ಎಲ್ಲದೂ ತುಂಬ ಇಂಪ್ರೆಸ್ ಮಾಡೋ ರೀತಿಯಲ್ಲೇ ಇರಬೇಕು. ನಾವು ಇಲ್ಲಿ ಹೆಂಗೋ ಇರ್ಬೋದು, ಅಲ್ಲೋದಾಗ ನಾವು ತುಂಬ ನಾಜೂಕಾಗೇ ಇರಬೇಕಾಗತ್ತೆ. ಆ ಉದ್ದೇಶದಿಂದ ನಾವು ಇವಾಗ ಏನೇ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು ಅದು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಇವಾಗ ನಾನು ಸಿಂಪಲ್ ಎಕ್ಸಾಂಪಲ್ ಬೇಕು ಅಂದರೆ ಇದು ಕಾರುಣ್ಯ ದಾರಿ ದೀಪದ ಬಗ್ಗೆನೇ ನಾನು ಕೆಲಸ ಮಾಡ್ತಿರೋದು UK ಬೇಸ್ಡ್ ಕಂಪ್ನಿ. ನನ್ನ ಬಾಸ್ ಬಂದ್ಬಿಟ್ಟು ಡೇವಿಡ್ ಅಂತ. ಅವರಿಗೆ ನಾನು ಹೇಳಿದೆ ಈ ಥರ ಹೋಗ್ತಾ ಇದ್ದೀನಿ ಈ ಥರದ್ದು ಅಂತ. ಈ ಸೋ ಇಂಪ್ರೆಸ್ಡ್, ಆ್ಯಕ್ಚುಲಿ ತುಂಬ ಖುಷಿ ಪಟ್ಬಿಟ್ಟು ಆಯಿತು ನನ್ನ ಕಡೆಯಿಂದ ಏನು ಸಹಾಯ ಮಾಡಬೇಕು ಆಗುತ್ತೋ ಅದು ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅಂದರೆ ಆಟೋಮೆಟಿಕಲಿ ನಾವು ಒಂಥರ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು. ಆ ರೀತಿಯಲ್ಲಿ ನಾವು ಅಲ್ಲಿ ಇದ್ಕೊಂಡು ಒಂದು ನಾವೇನಂದರೆ ಕರ್ನಾಟಕದ್ದು ದುಬೈಲಲ್ಲಿರೋ ಬೇರೆ ಕನ್ನಡಿಗರಿಗೆ ಸಿಗಬೇಕು, ಆಮೇಲೆ ದುಬೈಯಲ್ಲಿ ಬೇರೆಯವರಿಂದ ನಮ್ಮ ಕನ್ನಡಕ್ಕೆ ಸಿಗಬೇಕು. ಅಂದರೆ ಇದು 2 ವೇ ಕಮ್ಯುನಿಕೇಷನ್ ಥರ. ಆ ನಿಟ್ಟಿನಲ್ಲಿ ನಮ್ಮದು ಎಷ್ಟೊಂದು ಸಂಘ ಸಂಸ್ಥೆಗಳಿದ್ದಾವೆ. ಕೆಲವೊಂದು ನಾನು ಮಾಡಿರ್ಬೋದು, ಕೆಲವೊಂದು ಬೇರೆಯವ್ರು ಮಾಡಿದ್ದಕ್ಕೆ ನಾವು ಸಪೋರ್ಟ್ ಮಾಡ್ತಿರ್ತೀವಿ. ಹಂಗಾಗಿ ತುಂಬ ಕೆಲಸಗಳಂತೂ ನಡೀತದೆ. ಈಗ ನಾವು ದುಬೈದಲ್ಲಿ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಇಂಡಿಯಾದ ಪಾರ್ಟ್ ಅಂತಾನೆ ನಾವು ಎಕ್ಸ್ಟೆಂಡೆಡ್ ಪಾರ್ಟ್, ಎಕ್ಸ್ಟೆನ್ಷನ್ ಪಾರ್ಟ್ ಅಂತಾನೆ. ಯಾಕಂದ್ರೆ ಇಂಡಿಯಾದವರು ತುಂಬಾ ಜನ ದುಬೈದಲ್ಲಿ ಇರ್ತಾರೆ. ನಿಜ. ಆದ್ರೆ ದುಬೈದಲ್ಲಿ ಕನ್ನಡದ ಚಟುವಟಿಕೆ ಏನ್ ನಡೆಯುತ್ತೆ ಅಂತ ನಮ್ಗೆ ಕೇಳಿದ್ರು ಹೇಳ್ಬೋಣ ಡಾಕ್ಟರ್. ಇಲ್ಲ ಸರ್, ಮೇಯ್ನ್ ಆಗಿ ಏನಂದ್ರೆ ನಾವು ಕನ್ನಡ ಅಂದ್ರೆ ನಮ್ಮ ಸಂಸ್ಕೃತಿ ಉಳಿಸೋಕೆ ಏನ್ ಮಾಡಬೇಕು ಅದು ಮಾಡ್ತಾ ಇದೀವಿ. ಅಂದ್ರೆ ಸಂಸ್ಕೃತಿ ಉಳಿಸ್ಬೇಕು ಅಂದ್ರೆ ನಮ್ಮಿಂದ ಏನು ಉಳಿಯೋ ಅವಶ್ಯಕತೆ ಇಲ್ಲ. ಸಂಸ್ಕೃತಿ ಚೆನ್ನಾಗೇ ಇರುತ್ತೆ. ನಮ್ಮ ಜನರೇಷನ್ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಅವ್ರಿಗೆ ಏನಂದ್ರೆ ಇಂಡಿಯಾದಿಂದ ದೂರ ಇರೋದ್ರಿಂದ ಅವರಿಗೆ ಎಷ್ಟೊಂದು ಮಿಸ್ ಮಾಡ್ಕೊಳ್ತಿರ್ತಾರೆ. ಅಂದರೆ ಕನ್ನಡ ಅಂದ್ರೇನು, ಹಬ್ಬ ಹರಿದಿನಗಳು, ನಾವು ಅದನ್ನೆಲ್ಲ ಮಾಡೋ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳು ನಡೀತವೆ. ಈಗ ನಮ್ಮ ಆಧ್ಯಾತ್ಮಿಕ ಸಮಿತಿ ಅಂತ ಇದೆ, ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿ ತಿಂಗಳು ಬರುವಂಥ ಹಬ್ಬ ಹರಿದಿನಗಳನ್ನು ನಾವು ಪೂರ್ತಿಯಾಗಿ ವಿವರಣೆ ಮಾಡ್ತೀವಿ. ಅಲ್ಲಿ ಯಾರು ಅಟೆಂಡ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ. ಹಂಗಾಗಿ ಮಕ್ಕಳುಗಳು ಅಟೆಂಡ್ ಮಾಡೋರಿಗೆ ಒಂದು ಹಬ್ಬ ಅಂದರೆ ಏನು, ಅದರದ್ದು ಹಿನ್ನೆಲೆ ಏನು, ಹಬ್ಬ ಏನಕ್ಕೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತಲೂ ತಿಳಿಸುವಂಥ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲದೆ ಇನ್ನೊಂದು ಮೇನಾಗಿ ಹೇಳಬೇಕು ಅಂದರೆ, ನಾನು ಫಸ್ಟು ಪೂಜೆ ಈ ಥರದ್ದು ಹೇಳಬೇಕು ಅಂದರೆ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಅಂತ ಮಾಡ್ಬಿಟ್ಟು ಆರಾಧನೆಗಳನ್ನ ನಡೆಸ್ತೀವಿ. ಈಗ ಎಷ್ಟೋ ಜನಕ್ಕೆ ಅಲ್ಲಿರೋರಿಗೆ ರಾಘವೇಂದ್ರ ಸ್ವಾಮಿಗಳು ಯಾರು ಅಂತಲೂ ಗೊತ್ತಿರಲ್ಲ, ಗೊತ್ತಿದ್ರೂ ಹೋಗಿರಲ್ಲ ಆ ಥರ. ಇವಾಗ ಈ ಒಂದು 4-5 ವರ್ಷದಿಂದ ಈ ಕಾರ್ಯಕ್ರಮ ನಡೀತಿರೋದ್ರಿಂದ ಎಷ್ಟೋ ಜನಕ್ಕೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಎಷ್ಟೊಂದು ಒಂಥರ ಇದು ಪೂಜನೆಯ ಭಾವನೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಅದು ಎಲ್ಲಿದ್ರೂ ಅದು ಆಟೋ ಬರುತ್ತೆ. ಎಷ್ಟೋ ಜನ ಇವಾಗ ಮಂತ್ರಾಲಯಕ್ಕೆ ಬರೋಕ್ಕೆ ಶುರು ಮಾಡಿದ್ದಾರೆ, ಬಂದು ನೋಡ್ಕೊಂಡು ಹೋಗ್ತಾರೆ. ಹಂಗಾಗಿ ಅದೊಂದು ರೀತಿಯಿಂದ ಅಂದರೆ ಅವರು ಒಂದು ಮನಸ್ಸಲ್ಲಿ ಏನೋ ಇರುತ್ತೆ, ನಾವು ಹೋಗಿ ಮಠದಲ್ಲಿ ಆರಾಧನೆಯಲ್ಲಿ ಅಟೆಂಡ್ ಮಾಡಬೇಕು, ಈ ಥರ ಪೂಜೆ ಮಾಡಿಸ್ಬೇಕು ಅಂತ ಅವಕಾಶ ಸಿಗ್ತಿದ್ದಿಲ್ಲ. ಹಂಗಾಗಿ ಇಲ್ಲಿಂದ ಮಠದಿಂದನೇ 1-2 ಬಂದ್ಬಿಟ್ಟು ಅಲ್ಲಿ ಫುಲ್ಲು ಮಠದ ಆರಾಧನೆಯಲ್ಲಿ ಏನೇನು ಕಾರ್ಯಕ್ರಮ ನಡೀಬೇಕು ಆ ದಿನ ಅದನ್ನು ಪೂರ್ತಿ ನಡೆಸ್ಕೊಡ್ತಾರೆ. ಹಂಗಾಗಿ ಅಲ್ಲಿ ಅವರು ಸ್ವಂತ ತಾವೇ ಅಲ್ಲಿದ್ದೀವನೋ ಮಂತ್ರಾಲಯದಲ್ಲಿ ಅನ್ನೋ ರೀತಿಯಲ್ಲಿ ಎಲ್ಲ ಅಟೆಂಡ್ ಮಾಡ್ತಾರೆ. ಆಟೋಮೆಟಿಕಲಿ ಅವಾಗ ಮಕ್ಕಳಿಗೂ ಏನಾಗುತ್ತೆ, ಒಂದು ನಮ್ಮ ಸಂಸ್ಕೃತಿನ ಹೆಂಗೆ ಆ ಥರ ಇದಾಗುತ್ತೆ. ಆಮೇಲೆ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು,
ಅದೇನಕ್ಕೆ ಮಾಡ್ತೀವಿ ಏನು ಅಂತ. ಕನ್ನಡ ರಾಜ್ಯೋತ್ಸವ ಅಂತೂ ಈ ಪೂರ್ತಿ ನವೆಂಬರ್ ಬಂದ್ಬಿಟ್ರೆ ಪ್ರತಿ ವೀಕು ನಮಗೆ ಫ್ರೀನೇ ಇರಲ್ಲ, ಅಷ್ಟು ಕನ್ನಡ ಪ್ರೋಗ್ರಾಮ್ಗಳು ನಡೀತವೆ. ಅವಾಗ ಏನಾಗುತ್ತೆ, ಆ ಕಾರ್ಯಕ್ರಮದಲ್ಲಿ ಇವಾಗ ಮಾಡೋ ಅಂಥವ್ರು ಇಲ್ಲಿರೋವಂಥ ಕಲ್ಚರ್ ಪ್ರೋಗ್ರಾಮ್ಸ್ ನಡೆಸ್ಕೊಳ್ಳೋಂಥವ್ರು ಅಂಥವ್ರನ್ನ ಕರೆಸ್ತಾರೆ. ಅವ್ರಿಗೆ ಒಂದು ಕರ್ನಾಟಕ ಕಲಾವಿದರಿಗೆ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ. ಆಟೋಮೆಟಿಕ್ ಇವರು ಇಲ್ಲಿಂದ ಅಲ್ಲಿಗೆ ಬಂದು ಅವ್ರದ್ದು ಒಂಥರ ಇಂಟರ್ನ್ಯಾಷನಲ್ ಎಕ್ಸ್ಪ್ಲೋಜರ್ ಸಿಕ್ಕಂಗಾಗುತ್ತೆ. ಅಂಥ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಅಲ್ಲದೆ ಮಿಕ್ಕಿದ್ದೇನು ಅಂತಂದರೆ, ಇವಾಗ ಕಾರುಣ್ಯನೇ ಫಾರ್ ಎಕ್ಸಾಂಪಲ್ ಇದೇ ತೊಗೊಂಡ್ರೆ ಎಷ್ಟೊಂದು ಜನಕ್ಕೆ ನಮಗೆ ಇರುತ್ತೆ, ನಾವೇನೋ ಮಾಡಬೇಕು, ಏನೋ ಕಾಂಟ್ರಿಬ್ಯೂಟ್ ಎಲ್ಲ ಮನಸ್ಸಿಗೆ ಬಂದೇ ಬರುತ್ತೆ, ಎಲ್ಲೋ ಒಂದ್ಸಲ ಬರುತ್ತೆ. ಬಟ್ ಮಾಡೋದಕ್ಕೆ ಟೈಮೂ ಸಿಗಲ್ಲ, ಅವಕಾಶನೂ ಸಿಗಲ್ಲ. ಎಲ್ಲೋ ಮಾಡೋಕ್ಕಂತ ಹೋದ್ರೂ ಕೆಲವರಿಗೆ ಎಲ್ಲೋ ಅದು ಏನೋ ಚೀಟ್ ಮಾಡಿದ್ರಪ್ಪ ಇನ್ನೇನೋ ಆಗುತ್ತೆ. ಹಂಗಾಗಿ ಕೆಲವೊಂದು ಸಂಘ ಸಂಸ್ಥೆಗಳು, ಕಾರುಣ್ಯ ಆಗಿರ್ಬೋದು, ಇನ್ನೊಂದು ನಮ್ಮ ಮೈಸೂರು ಕಡೆ ಹೋದರೆ ರವಿ ಸಂತು ಬಳಗ ಅಂತ ಇದೆ. ಈ ಥರ ಎಷ್ಟೊಂದು ಅಂದರೆ ನಾವು ವೆರಿಫೈ ಮಾಡ್ತೀವಿ ಇಂಥ ಸಂಸ್ಥೆಗೆ ನೀವು ಏನೋ ಹೆಲ್ಪ್ ಮಾಡೋದ್ರಿಂದ ಅದು ನಿಜವಾಗಿಯೂ ಹೋಗ್ಬಿಟ್ಟು ಅವರಿಗೆ ತಲುಪುತ್ತೆ ಜನಗಳಿಗೆ ಅಂತ. ಅಂಥ ಸಂಸ್ಥೆಗಳನ್ನ ನಾವು ಆಟೋಮೆಟಿಕಲಿ ನಾವು ಅಲ್ಲೇ ರೆಪ್ರೆಸೆಂಟ್ ಮಾಡ್ತೀವಿ. ನಾನು ವಿಜಯ್ ನಂಬ್ತೀನಿ, ಹಂಗಾಗಿ ವಿಜಯ್ ಅವ್ರಿಗೆ ನಂಬೇನೆಂದರೆ ಅದು ಕರೆಕ್ಟ್ ಇರ್ಬೋದು. ಹಂಗಾಗಿ ಆಟೋಮೆಟಿಕ್ ಅವರು ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾರೆ. ಆ ಥರ ಎಷ್ಟೊಂದು ಕಾರ್ಯಕ್ರಮ ನಡೀತದೆ. ಡಾಕ್ಟರ್ ವಿಜಯ್ ಗುಜ್ಜಾರ್ ಅವರೇ, ಇತ್ತೀಚಿನ ದಿನದಲ್ಲಿ ಹಲವಾರು ಕಾರ್ಪೊರೇಟ್ ಕಂಪನಿಗಳು ಕೂಡ ಸೋಷಿಯಲ್ ಕನ್ಸರ್ನ್ ಇರೋದ್ರಿಂದ ಒಂದಿಷ್ಟು ಹಣಗಳನ್ನು ಸೋಷಿಯಲ್ ಕಾಸ್ಗೋಸ್ಕರನೇ ಮೀಸಲಿಟ್ಟಿರೋದನ್ನು ಕೂಡ ನಾವು ನೋಡ್ತಿರ್ತೀವಿ. ನಾವು ಆ ಥರ ಅಂದರೆ ನೀವು ಹೇಳಿದಾಗೆ ಈಗ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಒಂದಿರುತ್ತೆ ಫಂಡ್ ಅಂತ ಕ್ರಿಯೇಟ್ ಮಾಡಿಟ್ಟಿರ್ತಾರೆ, ಈ ಥರ ಒಂದು ಒಳ್ಳೆ ಕಾಸಿಗೆ ಯೂಸ್ ಮಾಡಬೇಕು ಅಂತ. ಅದು ನಮ್ಮ ಥ್ರೂ ಬರೋಕ್ಕೆ ಅಂತ ಯೂಸ್ ಆಗುತ್ತೆ. ಹಂಗಾಗಿ ಎಲ್ಲೂ ಲೂಪ್ ಹೋಲ್ಸ್ ಅಂತ ಇರಲ್ಲ ನಮಗೆ. ಅಂದರೆ ಮೇಯ್ನಾಗಿ ಯಾರೇ ಸಹಾಯ ಮಾಡಿದ್ರು ಅವರು ಕಷ್ಟಪಟ್ಟಿರೋ ದುಡ್ಡು. ಹಂಗಾಗಿ ನಮ್ಮ ಉದ್ದೇಶ ಇರೋದು ಅವರು ಸಹಾಯ ಅದು ಡೈರೆಕ್ಟಾಗಿ ಯೂಸ್ ಆಗಬೇಕು ಎಲ್ಲೇ ಅವರು. ಹಂಗಾಗಿ ಆ ನಿಟ್ಟಿನಲ್ಲಿ ಡಾಕ್ಟರ್ ವಿಜಯ್ ಅವರೇ, ಇದು ನವೆಂಬರ್ ತಿಂಗಳ ಇರೋದ್ರಿಂದ ಒಂದು ಮಾತನ್ನ ಕೇಳ್ತೀನಿ. ದುಬೈ ಅಂತಂದ ಕೂಡಲೇ ಸಾಮಾನ್ಯವಾಗಿ ಅಲ್ಲಿ ನೀವು ಮಾತುಕತೆಗಳು ಇಂಗ್ಲೀಷ್ನಲ್ಲಿ ನಡೆಯುತ್ತಾ, ಕನ್ನಡದಲ್ಲಿ ನಡೆಯುತ್ತಾ? ಇಲ್ಲ ಸರ್, ಆ್ಯಕ್ಚುಲಿ ಏನದ ಮತ್ತೆ ಅದನ್ನೇ ಬರ್ತೀವಿ. ದುಬೈ ಅಂದರೆ ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಕನ್ನಡ ಬಿಟ್ಟು ಹೋದರೆ ಮಾತಾಡೋದು ಹಿಂದಿ. 99% ಎಲ್ಲ ಹಿಂದಿಯಲ್ಲಿ ಮಾತಾಡ್ತಾರೆ. ಈವನ್ನು ಅಲ್ಲಿ ಲೋಕಲ್ಸ್ಗಳು ಹಿಂದಿ ಕಲ್ತಿರೋವಂಥದ್ದು ಇದೆ. ಇಂಗ್ಲೀಷು ಹಿಂದಿ ಈಸ್ ಎ ಕಾಮನ್. ಅದು ಬಿಟ್ಟರೆ ನೀವು ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಗ್ರೂಪಲ್ಲಿ ನೀವು ಓನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ. ಅಂದರೆ ಇವಾಗ ತಮಿಳ್ನವ್ರು ತಮಿಳು, ಮಲಯಾಳೀಸು. ಕನ್ನಡ ಬಂದರೆ ನಾವು ಕನ್ನಡನೇ ಮಾತಾಡೋದು. ಇವಾಗ ನಮ್ಮ ಮನೆಯಲ್ಲಿ ಅದೇ ಹೇಳ್ತೀವಲ್ಲ, ಮನೆಯಲ್ಲಿ ನಮ್ಮ ಸಂಸ್ಕೃತಿ ಏನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಅದೇ ನಡೆಯೋದು. ಹಂಗಾಗಿ ಕನ್ನಡ ಅಂತೂ ನಡೆಯುತ್ತೆ. ಕನ್ನಡ ಇವಾಗ ಎಷ್ಟೋ ವರ್ಷಗಳಿಂದ ಕನ್ನಡ ಪಾಠಶಾಲೆ ಅಂತಲೂ ನಡೆಯುತ್ತೆ. ಅಂದರೆ ಪಾಠಶಾಲೆ ಅಂತಂದರೆ ಕೆಲವು ವಾಲಂಟಿಯರ್ಸು ಎಲ್ಲ ಸೇರಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡುವಂಥ ಕಾರ್ಯಕ್ರಮ ನಡೀತಿದೆ. ಅಂದರೆ ಸ್ಕೂಲ್ ಲೆವೆಲಲ್ಲಿ ಇಲ್ಲ, ಬಟ್ ಔಟ್ಸೈಡ್ ದ ಸ್ಕೂಲ್ ಈ ಥರ ಪಾಠಗಳು ಹೇಳ್ಕೊಡುವಂಥದ್ದು ಎಷ್ಟೊಂದು ಸಂಸ್ಥೆಗಳು ನಡೆಸ್ಕೊಡ್ತಾ ಇದೆ. ಇದು ಕನ್ನಡ ಮಾತನಾಡೋದ್ರ ಬಗ್ಗೆ ಆಯಿತು, ಮಾತೃಭಾಷೆಗೆ ಸಂಬಂಧಪಟ್ಟ ಹಾಗೆ ಆಯಿತು. ಇನ್ನು ಕರ್ನಾಟಕಕ್ಕೂ ಮತ್ತು ದುಬೈದಲ್ಲಿರುವಂತಹ ಕನ್ನಡ ಮಾತನಾಡುವಂತಹ ಕನ್ನಡಿಗರಿಗೂ ಒಂದು ಲಿಂಕ್ ಇದೆಯಂತಲ್ಲ, ಇದೇನಿದು? ಲಿಂಕ್ ಇಲ್ದರೆ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ಈ ಥರ ಸಂಘ ಸಂಸ್ಥೆಗಳಾಗಿರ್ಬೋದು, ಇನ್ನು ಹೊಸ ಹೊಸ ಕಾರ್ಯಕ್ರಮಗಳಂತೂ ನಡೀತಾ ಇರುತ್ತೆ. ಇವಾಗ ಇನ್ನೊಂದು ಹೇಳಬೇಕು ಅಂದರೆ, ಇತ್ತೀಚೆಗೆ ನಾವು ಇಲ್ಲಿ ಹೈ ಡೊನೇಷನ್ ಕ್ಯಾಂಪ್ ಅಂತೂ ನಡೀತಾ ಇರುತ್ತೆ ಕರ್ನಾಟಕದಲ್ಲಿ. ಹೈ ಡೊನೇಷನ್ ಕ್ಯಾಂಪು ರಾಜ್ಕುಮಾರ್ ಅವರು ಕೊಟ್ಟಾದಾಗಿಂದ ತುಂಬಾ ಇದಾಯಿತು. ನಮ್ಮ ದುಬೈಯಲ್ಲಿ ಆರ್ಗನ್ ಡೊನೇಷನ್ ಅಂತ ಇರಲಿಲ್ಲ. ನಾನು 2012 ನಾನು ಒಂಥರ ರಾಜ್ಕುಮಾರ್ ಅಭಿಮಾನಿಯಾಗಿರೋದ್ರಿಂದ ಹೈ ಡೊನೇಷನ್ ಕ್ಯಾಂಪ್ ಮಾಡಬೇಕು ಅಂತ ತುಂಬ ಓದಾಡಿದೆ, ಬಟ್ ಅಲೋಡೇ ಇರಲಿಲ್ಲ. ಫೈನಲಿ ಇವಾಗ ಒಂದು 3 ಇಯರ್ಸ್ ಮುಂಚೆ ಹೈ ಡೊನೇಷನ್ ಕ್ಯಾಂಪು ಇಂಡಿಯಾ ಬಿಟ್ಟು ಹೊರಗಡೆ ದೇಶದಲ್ಲಿ ಆಗಿದೆ. ಅಂದರೆ ಅದು ಫಸ್ಟು ದುಬೈನಲ್ಲಿ ಮಾತ್ರ. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 100 ಜನದ ಮೇಲೆ, ನಾವು ಇನ್ನೂ ಲಾಂಚ್ ಮಾಡ್ತಿದ್ದಂಗೆ ಒಂದು 106 ಜನ ಬಂದ್ಬಿಟ್ಟು ಡೊನೇಟ್ ಅಂದರೆ ಪ್ಲೆಡ್ಜ್ ತೊಗೊಂಡ್ರು. ಅವರಿಗೆಲ್ಲ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ವಿ. ಅಲ್ಲಿ ನಾವು 2 ಅಡ್ರೆಸ್ಸು ತೊಗೊಂಡ್ವಿ, ಒಂದು UAE ಒಂದು ಇಂಡಿಯನ್ ಪರ್ಮನೆಂಟ್ ಅಡ್ರೆಸ್. ಅಕಸ್ಮಾತ್ ಏನಾದರೂ ಅಲ್ಲಾದರೆ ಇಲ್ಲಿ ಆ ಥರ ತೊಗೊಂಡು ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅದೊಂದು ತುಂಬ ಯಶಸ್ವಿನೂ ಆಯಿತು. ಹಂಗಾಗಿ ಈ ಥರದ್ದು ಅಂದರೆ ನಮ್ಮಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಏನೇ ನಡೆದ್ರು ಅದನ್ನು ನಾವು ತೊಗೊಂಡೋಗಿ ದುಬೈಯಲ್ಲಿ ರೆಪ್ರೆಸೆಂಟ್ ಮಾಡಿಬಿಟ್ಟು ಎಲ್ಲರಿಗೂ ತಿಳಿಸುವಂಥ ಕೆಲಸ ಅಂತೂ ಮಾಡ್ತೀವಿ. ಅಂದರೆ ಕರ್ನಾಟಕದ ಎಲ್ಲ ಚಟುವಟಿಕೆಗಳನ್ನು ದುಬೈದಲ್ಲಿ ಪಬ್ಲಿಸಿಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ, ಇಂಪ್ಲಿಮೆಂಟ್ ಮಾಡೋದಕ್ಕೂ ಹೋಗ್ತಾ ಇದ್ದೀರಿ. ಅದು ನಡೀತಾ ಇದೆ ಸರ್. ಆ್ಯಕ್ಚುಲಿ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ, ಇವಾಗ ನಾವೊಂದು 20 ವರ್ಷದ ಹಿಂದೆ ಹೋದರೆ ನಮಗೆ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಲಿಲ್ಲ. ಇವಾಗ ನನಗೆ ಒಬ್ಬರು ಮಾತಾಡ್ತಾ ಇದ್ದೆ, ಅವಾಗ ಅವ್ರು ಹೇಳಿದ್ರು 1980s ಒಂದು ಯಾವ್ದಾರ ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು ಅಂದ್ರೂ ಪೇಪರಲ್ಲಿ ಬರೆದ್ಬಿಟ್ಟು ಮನೆಗೆ ಹೋಗಿ ಗೊತ್ತಿರೋರಿಗೆಲ್ಲ ಸರ್ಕ್ಯುಲೇಟ್ ಮಾಡ್ತಿದ್ರು. ಇವಾಗ ಹಂಗಿಲ್ಲ. ಆಲ್ಮೋಸ್ಟ್ ಒಂದು ಇಮೇಲ್ ಶುರು ಆದಮೇಲೆ, ಇವನ್ 2004 ನಾನು ದುಬೈಗೆ ಹೋದಾಗ ಇಮೇಲಲ್ಲಿ ಕಳಿಸ್ಬೇಕಾಗಿತ್ತು ನಾವು. ಒಂದು ಮೇನಾಗಿ
ಏನಾಗುತ್ತೆ ಅಂದರೆ ನಾವು ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡೋದು ನಮ್ಮ ಇಂಡಿಯನ್ಸ್ನ ಕರ್ನಾಟಕದವ್ರು. ಇವಾಗ ನಮ್ಮ ಕಂಪ್ನಿಯಲ್ಲಿ ಯಾವ್ದಾದ್ರು ಜಾಬ್ ಕ್ರಿಯೇಟ್ ಆಯಿತು ಅಂದರೆ ನಾವು ಆದಷ್ಟು ಮಟ್ಟಿಗೆ ಕರ್ನಾಟಕದವ್ರನ್ನ ತೊಗೊಂಬರ್ಬೇಕು, ಅವ್ರಿಗೆ ಕೆಲಸ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ ನಮ್ಮದು. ಆಗೋದ್ರಿಂದ ಅಟ್ಲೀಸ್ಟ್ ನಾವು ಯಾರಿಗಾದ್ರೂ ಪಾಸ್ ಆನ್ ಮಾಡಬೇಕು ಅಂದರೂ ಅದು ಆಗ್ತಿದ್ದಿಲ್ಲ ಮೊದಲು. ಇವಾಗ ಏನಾಗಿದೆ ಅಂದರೆ ಒಂದು ವಾಟ್ಸಪ್ ಅಂತ ಶುರು ಆದಾಗಿಂದ ನಮ್ಮದೇ ಆದಂಥ ಗ್ರೂಪ್ಗಳಿದಾಗ ಅರಬ್ ರಾಷ್ಟ್ರದ ಕನ್ನಡಿಗರು ಅಂತ ಒಂದು ಮಾಡ್ಕೊಂಡಿದ್ವಿ. ಹಂಗಾಗಿ ಯಾವುದೇ ಇನ್ಫಾರ್ಮೇಷನ್ ಬರಲಿ, ಈವನ್ ದುಬೈಯಲ್ಲಿ ಆಗಬೇಕಂತಲ್ಲ, ಈಗ ಏನೋ ಬೆಂಗಳೂರಲ್ಲಿ ಏನೋ ನಡೀತಿದೆ, ಭದ್ರಾವತಿಯಲ್ಲಿ ಏನೋ ನಡೀತಿದೆ, ಅದನ್ನು ಪಾಸ್ ಆಗುತ್ತೆ. ಏನಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರೋ ಕಳಿಸ್ಬಿಟ್ಟು ನೀವು ಅಲ್ಲೋಗಿ ಅಟೆಂಡ್ ಮಾಡಿ ಅಂತ ಅನ್ಬೋದು. ಇವಾಗ ಆಯುಷ್ಮಾನ್ ಭವ ಇದಾಗಿತ್ತು, ಇವಾಗ 70 years ಪ್ಲಸ್ನವ್ರಿಗೆ ಎಲ್ಲರಿಗೂ ಇನ್ಶೂರೆನ್ಸ್, ಆ ಥರದ್ದು ಇತ್ತೀಚೆಗೆ ಒಂದು ಲಾಸ್ಟ್ ವೀಕ್ ಎಲ್ಲೋ ಫಾರ್ವರ್ಡ್ ಮಾಡಿದೆ ನಾನೇನೆ. ಆಟೋಮೆಟಿಕ್ ಎಷ್ಟೊಂದು ಜನ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರದ್ದು ಇದೆಯಾ, ಯಾರಿಗೆ ಕಾಂಟ್ಯಾಕ್ಟ್ ಮಾಡು, ಎಲ್ಲಿ ಮಾಡು. ಹಂಗಾಗಿ ಯಾವುದೇ ಸರ್ಕಾರದ ಕೆಲಸ ಆಗಿರ್ಬೋದು, ಪರ್ಸ್ನಲ್ ಲೆವೆಲಲ್ಲಿ ಏನೇ ಆಗಿದ್ರು ಆ ಇನ್ಫಾರ್ಮೇಷನ್ ನಾವು ಪಾಸ್ ಮಾಡೋವಂಥ ಕೆಲಸಗಳಂತೂ ನಡೀತಾ ಇದೆ. ಯಾಕಂತಂದರೆ ಇತ್ತೀಚಿನ ದಿನದಲ್ಲಿ ತಮಗೆ ಉದ್ಯೋಗಾವಕಾಶ ಅಲ್ಲಿದೆ ಇಲ್ಲಿದೆ ಅಂತ ಹೇಳೋದನ್ನ ಕೇಳ್ತಿರ್ತೀವಿ. ಆದ್ರೆ ತಾವು ತಮ್ಮ ಒಂದು ಗ್ರೂಪ್ನ ಮುಖಾಂತರ ಅದಕ್ಕೆ ಸಪ್ರೇಟ್ ಗ್ರೂಪು ಇದೆ, ಜಾಬ್ಸ್ ಅಂತಾನೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿರ್ತೀವಿ. ಈಗ ಯಾರೋ ಬಂದ್ಬಿಟ್ಟು ನನಗೆ ಸರ್ ಹಿಂಗೆ ಯಾರೋ ಬಂದಿದ್ದಾರೆ ನಮ್ಮ ಕಡೆಯವರು ಕೆಲಸ ಬೇಕು ಅಂತ ಹುಡುಕ್ತಿ ಅಂದರೆ ಆಟೋಮೆಟಿಕ್ಲಿ ಅವ್ರನ್ನ ಆ ಗ್ರೂಪಿಗೆ ಆ್ಯಡ್ ಮಾಡಿಬಿಡ್ತೀವಿ. ಹಂಗಾಗಿ ಯಾರೇ ನನಗೆ ಯಾವುದೋ ಒಂದು ಜಾಬ್ ವೇಕೆನ್ಸಿ ಗೊತ್ತಿತ್ತು ಅಂದರೆ ಆ ಗ್ರೂಪಲ್ಲಿ ನಾವು ಪೋಸ್ಟ್ ಮಾಡ್ತೀವಿ, ಅವ್ರು ಅಪ್ಲೈ ಮಾಡಿ ಅಂತ ಹೇಳ್ತೀವಿ. ಅಪ್ಲೈ ಮಾಡಿಬಿಟ್ಟು ಸರ್ ನೀವೇನೋ ಪೋಸ್ಟ್ ಮಾಡಿದ್ರಿ, ನಾವು ಇದು ಅಪ್ಲೈ ಮಾಡಿದ್ದೀನಿ ಅಂದರೆ ಆಟೋಮೆಟಿಕ್ ನನಗೆ ಗೊತ್ತಿದ್ರೆ ಆ ಕಂಪ್ನಿ ಓನರು ನಾವು ರೆಫರೆನ್ಸ್. ಇನ್ನೊಂದು ಏನಂದರೆ ರೆಫರೆನ್ಸ್ ಥ್ರೂನೇ ಎಷ್ಟೊಂದು ನಡೆಯೋದು. ಇವಾಗ ಏನಂದರೆ ಈಗ ಗೌರ್ಮೆಂಟ್ ಕೆಲಸ ಅಲ್ಲಲ್ಲ, ಏನೋ ಅಪ್ಲೈ ಮಾಡಿ ರೆಫರೆನ್ಸ್ ಥ್ರೂ. ಯಾಕಂದರೆ ಬೇರೆ ದೇಶಕ್ಕೆ ಹೋಗಿ ನೀವು ಕೆಲಸ ಮಾಡೋದ್ರಿಂದ ಅವ್ರದ್ದೇ ಆದಂಥ ಇದಿರುತ್ತೆ, ವೀಸಾ ಕೊಡಬೇಕು, ಏರ್ ಟಿಕೆಟು. ಅವಾಗ ನೀವು ಗೊತ್ತಿಲ್ಲದಲ್ಲೇ ಯಾರಿಗೋ ಬಂದ್ಬಿಟ್ಟು ಕೆಲಸ ಕೊಟ್ಟು ಅವ್ರು ಕೆಲಸ ಮಾಡ್ದಲ್ಲೇ ಹೋದರೆ ಕಷ್ಟ ಆಗುತ್ತೆ, ಕಂಪ್ನಿಯವ್ರಿಗೂ ಕಷ್ಟ, ಇವರಿಗೂ ಓದೋರಿಗೂ ಕಷ್ಟ. ಹಂಗಾಗಿ ರೆಫರೆನ್ಸ್ ಥ್ರೂನೇ ಎಷ್ಟೊಂದು ನಡೆಯೋದು. ಇವ್ರ ಕಡೆಯಿಂದ ಬಂದೇನೆಂದರೆ ಓಕೆ ಇವನು ಒಳ್ಳೆಯವನು, ಹಂಗಾಗಿ ಅವನು ಒಳ್ಳೆಯವನಾಗಿರ್ತಾನೆ, ಈ ರೀತಿಯಲ್ಲೇ ನಡೆಯೋವಂಥದ್ದು ಕೆಲಸ. ಈಗ ದುಬೈದಲ್ಲಿರತಕ್ಕಂತಹ ಕನ್ನಡಿಗರಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೂ ಕೂಡ ಕರ್ನಾಟಕಕ್ಕೆ ತಿಳಿಸೋದಕ್ಕೆ ತಮ್ಮನ್ನು ಒಂದು ವಿಶೇಷವಾಗಿ ನಾಮಿನೇಟ್ ಮಾಡಿಬಿಟ್ಟಿದ್ದಾರಂತಲ್ಲ ಡಾಕ್ಟರ್ ವಿಜಯ್ ಅವರೇ? ಇಲ್ಲ, ನಾನು ಒಬ್ಬನೇ ಅಂತಲ್ಲ ಸರ್, ಆ್ಯಕ್ಚುಲಿ ಆ ಥರ ಗ್ರೂಪ್ ಆಫ್ ಪೀಪಲ್ ಇದ್ದೀವಿ. ಆ್ಯಕ್ಚುಲಿ ಇವಾಗ ನಾನು ರೆಪ್ರೆಸೆಂಟ್ ಮಾಡ್ತಿದ್ದು ಎಲ್ಲ ಕನ್ನಡಿಗರಿಗೋಸ್ಕರ, ಹಾಗೆ ನಂದು ಅಂತ ಹೇಳ್ಕೊಳಕ್ಕೆ ಇಷ್ಟೂ ಪಡಲ್ಲ, ಬೇಡ ಅದು ಇದೆ. ಆ್ಯಕ್ಚುಲಿ ಏನಂತಂದರೆ ಏನೇ ಆದ್ರೂ ಒಂದು ಇನ್ಫಾರ್ಮೇಷನ್ ಅಂತ ಪಾಸ್ ಆಗುತ್ತೆ. ಕೆಲವೊಂದು ಏನಂದರೆ ಇಷ್ಟು ವರ್ಷದಿಂದ ಇರೋದ್ರಿಂದ, ಜನ ಸಂಘಟನೆಗಳು ಇರೋದ್ರಿಂದ ಏನೇ ಆದರೂ ಒಂದು ಜನಕ್ಕೆ ಒಂದು ಏನೋ ಕಾನ್ಫಿಡೆಂಟ್ ಇರುತ್ತೆ, ಓಕೆ ವಿಜಯ್ ಥ್ರೂ ಹೋದರೆ ಏನೋ ಜನಕ್ಕೆ ರೀಚ್ ಆಗುತ್ತೆ ಅಂತ. ಇತ್ತೀಚೆಗೆ ನಾವು ರಾಮ ಮಂದಿರ ನಿರ್ಮಾಣ ಆಯಿತು, ಅಲ್ಲಿಗೆ ಎಲ್ಲರೂ ನಾವು UAE ಇಂದ ಎಲ್ಲರೂ ಬರಬೇಕು ಅಂತ ಒಂದು ಅಂದರೆ ಎಲ್ಲ ಜಸ್ಟ್ ಮಾತಾಡ್ಕೊಳ್ತೀವಿ. ಅವಾಗಲೇ ಒಬ್ಬರು ಮೇಡಮ್ ಡಾಕ್ಟ್ರು ನಿರುಪಮ ಅಂತ ಅವ್ರ ಹೆಸರು ಹೇಳ್ತೀನಿ, ಅವ್ರು ಬಂದ್ಬಿಟ್ಟು ಹೇಳಿದ್ರು, ವಿಜಯರೇ ನಾವೆಲ್ಲ ಹೋಗೋದೇನೋ ಪ್ಲಾನ್ ಮಾಡ್ತಿದ್ವಿ, ಎಲ್ಲರೂ ಸೇರಿಕೊಂಡು ಏನಾದರೂ ನಾವೇ ಕೊಡಬಾರ್ದು ಯಾಕೆ ಅಯೋಧ್ಯೆಗೆ ಅಂತ. ನಾನು ಅಂದೆ ಮೇಡಮ್ ನೀವೇ ಬರೀರಿ ಗ್ರೂಪಲ್ಲಿ, ನೀವೇ. ಇಲ್ಲ ನೀವು ಹೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ನೀವು ಹೇಳಿ ಅಂತ. ಆಮೇಲೆ ಡಿಸೈಡ್ ಮಾಡಿದ್ರು ಎಲ್ಲರೂ 1 ಗ್ರಾಮ್ ಬಂಗಾರ ಹಾಕಿ 1,000 ಜನ ಸೇರಿಕೊಂಡ್ರೆ 1 kg ಬಂಗಾರ ಆಯಿತು. ಅದನ್ನು ನಾವು ರಾಮ ಮಂದಿರಕ್ಕೆ ಕೊಡ್ಬೋದು. ಈ ಥರದ್ದು ಅಂದರೆ ಈ ಥರ ಕೆಲಸಗಳು ಮಾಡೋದಕ್ಕೋಸ್ಕರ ಅದೇನೋ ಅದು ದೇವರ ಆಶೀರ್ವಾದ ಅನ್ಬೋದು, ಒಂಥರ ರೆಪ್ರೆಸೆಂಟ್ ಅಂತ ಮಾಡ್ತೀವಿ ಕೆಲವೊಂದು ವಿಷಯಕ್ಕೆ, ಎಲ್ಲದಕ್ಕೂ ಅಲ್ಲ. ಅದ್ ನಂತರ ತುಂಬಾ ಜನ ಇದ್ದಾರೆ, ಹಂಗೆ ಅದನ್ನ ಮಾಡೋ ಅಂತ ಕೆಲಸಗಳು ನಡೀತಾರೆ. ಕನ್ನಡಿಗರಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಅಂದ್ರೂ ಆಗುತ್ತೆ ಸರ್. ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಯಾರಿಗೋ ಕೆಲಸ ಹೋಗುತ್ತೆ, ಆದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಬೇರೆ ಕೆಲಸ ಕೊಡಿಸುವಂಥ ಪ್ರಯತ್ನಗಳು ನಡೆಯುತ್ತೆ ಗ್ರೂಪಲ್ಲಿ. ಅಕಸ್ಮಾತ್ ಇಲ್ಲ ಇನ್ನು ಇವಾಗ ಇಂಡಿಯನ್ ಅಸೋಸಿಯೇಷನ್ಸ್ ಅಂತ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಯಾರಿಗೂ ಏನೋ ಆಯಿತು, ಅವ್ರ ಬಾಡಿನ ವಾಪಸ್ ತೊಗೊಂಬರ್ಬೇಕಾಗುತ್ತೆ, ಅಂಥ ಕಾರ್ಯಗಳು ನಡೆಯುತ್ತೆ. ಆ್ಯಕ್ಚುಲಿ ಎಷ್ಟೊಂದು ಅದಕ್ಕೋಸ್ಕರ ಕೆಲಸ ಮಾಡೋ ಅಂತಾರೆ. ಒಬ್ಬರು ಛಾಯಾ ಮೇಡಮ್ ಅಂತ ಇದ್ದಾರೆ, 24 ಗಂಟೆ ಅದೇ ಕೆಲಸದಲ್ಲೇ ಇರ್ತಾರೆ. ಯಾರಿಗೆ ಏನೇ ಆದ್ರೂ ಅವ್ರ ಬಾಡಿನ ವಾಪಸ್ ಕಳಿಸ್ಬೇಕು ಅನ್ನೋದು. ಇಲ್ಲ ಕೆಲವರು ಮೋಸ ಮಾಡಿ ಜಾಬ್ ಕೊಡಿಸ್ತೀವಿ ಅಂತ ಬರ್ತಾರೆ, ಅಲ್ಲಿ ಬಂದು ಸಿಗಾಕೊಂಡ್ಬಿಡ್ತಾರೆ. ಇವಾಗ ನಮ್ಮ ಒಂದಿಬ್ಬರು ಬೆಂಗಳೂರು ಹುಡುಗಿಯವರೇ ಪಾಪ ಯಾರೋ ಕೆಲಸ ಕೊಡಿಸ್ತೀವಿ ಅಂತ ಬಂದ್ಬಿಟ್ಟು ಒದ್ದಾಡೋಕ್ಕೆ ಶುರು ಮಾಡ್ಬಿಟ್ರು. ಅಲ್ಲಿ ಬಂದಾಗ ಗೊತ್ತಾಯ್ತು ಅವ್ರಿಗೆ ಕೆಲಸನೇ ಇಲ್ಲ ಅಂತಂದ್ಬಿಟ್ಟು. ಆಟೋಮೆಟಿಕಲಿ ಯಾರಿಂದ ಯಾರು ಹತ್ರ ಹೋಗಿ ಆಮೇಲೆ ನನ್ನ ಹತ್ರ ಬಂತು ವಿಷಯ. ನನಗೆ ಗೊತ್ತಿರೋರು ಒಬ್ಬರಿಗೆ ಹೇಳಿದೆ, ಇಮ್ಮಿಡಿಯೇಟ್ಲಿ ಆಯ್ತು ವಿಜಯ್ ನಾನೊಂದು ಒಂದು ಹುಡುಗಿ ಕೆಲಸ ಕೊಡ್ತೀನಿ ಅಂತ ಅವ್ರು ಕೊಟ್ಟರು, ನಾನೊಂದು ಹುಡುಗಿ ಕೆಲಸ ಕೊಟ್ಟೆ. ಸೊ ದೇ ಆರ್ ಸೇಫ್. ಆ್ಯಕ್ಚುಲಿ ಆದಷ್ಟು ಇನ್ಫಾರ್ಮೇಷನ್ ನಮಗೆ ಗೊತ್ತಾಗ್ಬಿಡ್ತು ಅಂದರೆ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಎಲ್ಲರೂ. ಅಂದರೆ ಅದೇ ಇವಾಗ ಹೇಳಿದಾಗ ನಾವು ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಅಭಿಮಾನ ಜಾಸ್ತಿ ಆಗುತ್ತೆ, ನಮ್ಮವರು ಅಂತ ಆಟೋಮೆಟಿಕ್ ಎಲ್ಲರೂ ಸಹಾಯ ಮಾಡೋದು ನಡೀತಾ ಇದೆ. ಡಾಕ್ಟರ್ ವಿಜಯ್ ಗುಜ್ಜಾರ್ ಅವರೇ, ತಾವು ಈ ಒಂದು ವಿಷಯಗಳನ್ನು ತಮ್ಮ ಗ್ರೂಪ್ ಇದೆ, ದುಬೈ ಒಕ್ಕೂಟದ ಗ್ರೂಪ್ ಇದೆ ಅಂತೆಲ್ಲ ಹೇಳ್ತಾ ಇರೋದ್ರಿಂದ, ಕನ್ನಡದ ಅಭಿಮಾನವು ತಮಗೆ ಇರೋದ್ರಿಂದ ನಮ್ಮದು ಒಂದು ವಿನಂತಿ ಏನು ಅಂತಂದರೆ, ಈಗ ಆಕಾಶವಾಣಿ ಭದ್ರಾವತಿ ವಿಶ್ವದಾದ್ಯಂತ ಲಭ್ಯ ಇರೋದ್ರಿಂದ ಆಕಾಶವಾಣಿ ಭದ್ರಾವತಿಯನ್ನು ಆನ್ಲೈನಲ್ಲಿಯೂ ಕೂಡ ತಾವು ಕೇಳಬಹುದು. ಹೇಗೆ ಅಂತಂದರೆ ಇಂಟರ್ನೆಟ್ಗೆ ಹೋಗಿ ಆಕಾಶವಾಣಿ ಭದ್ರಾವತಿ ಲೈವ್ ಅಂತ ಕೊಟ್ಟರೆ ನಮ್ಮ ಲೈವ್ ಸ್ಟ್ರೀಮಿಂಗನ್ನು ಎಲ್ಲಂದರಲ್ಲಿ ಕೇಳಬಹುದು. ಇಲ್ಲ ಅಂತಂದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಏರ್
ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಆ್ಯಪ್ನಲ್ಲೂ ಕೂಡ ಕೇಳ್ಬೋದು. ನಿಮ್ಮ ದುಬೈನಲ್ಲಿ ಇರತಕ್ಕಂತಹ ಈ ಎಲ್ಲ ಕನ್ನಡ ಸಂಘಗಳಿಗೂ ಎಲ್ಲ ಕನ್ನಡಿಗರಿಗೂ ಆಕಾಶವಾಣಿ ಭದ್ರಾವತಿಯನ್ನು ಈ ರೀತಿ ಕೇಳ್ಬೋದು ಅನ್ನುವಂಥ ಸಂದೇಶವನ್ನು ಕೂಡ ಪಾಸ್ ಆನ್ ಮಾಡ್ತೀರಿ ಅನ್ನೋ ಒಂದು ಆಶಯದೊಂದಿಗೆ ಕೆಲವೊಮ್ಮೆ ತಮಾಷೆಗೆ ಹೇಳ್ತೀವಿ, ನಮಗೆ ನಮ್ಮ ಒಂದು ಭಾಷೆ ನಮ್ಮ ಜನರ ಬಗ್ಗೆ ಅಭಿಮಾನ ಬರೋದು ಹೊರದೇಶಕ್ಕೆ ಹೋದಾಗ ಅಂತ. ನಿಜ, 100%. ಯಾಕೆಂತಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಇಲ್ಲೇ ಹೇಳ್ಬಿಡ್ತೀವಿ, ಆದರೆ ಹೊರಗಡೆ ದೇಶಕ್ಕೆ ಹೋದಂತ ಸಮಯದಲ್ಲಿ ಹಿತ್ತಲ ಗಿಡವೇ ಮದ್ದಾಗಿರುತ್ತೆ. ಯಾಕೆಂತ ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ ಇವನ್ನೆಲ್ಲವನ್ನ ನಾವು ಎಲ್ಲರೊಟ್ಟಿಗೆ ಒಟ್ಟಾಗಿ ಕಲೆತು ಬೆರೆತು ಆಚರಿಸುವಂತ ಸಮಯದಲ್ಲಿ ಸಿಗುವಂತ ಸಂಭ್ರಮ ಇದೆಯಲ್ಲ, ಎಲ್ಲೂ ಸಿಗಲ್ಲ ಸರ್. ಅದು ಅನುಭವ. ನಿಜ, ಅಂದ್ರೆ ಇದು ಭಾಷೆಗೆ ಮೀರಿದ್ದು ಅನುಭವಗಳನ್ನು ಅನುಭವಿಸೋರಿಗಷ್ಟೇ ಗೊತ್ತು ಅಂತ ಹೇಳ್ತೀರಿ. ಇಲ್ಲ, ನಿಜ. ಆ ಥರದ ಅನುಭವ ತಮಗೇನಾಗಿದೆ? ಕನ್ನಡ ರಾಜ್ಯೋತ್ಸವ ಅಂತೂ ನಾವು ನಾರ್ಮಲಿ ಸಾಮೂಹಿಕವಾಗಿ ಎಲ್ಲ ಮಾಡೋದು. ಅದು ಬಿಟ್ಬಿಟ್ಟು ಬೇರೆ ಹಬ್ಬಗಳಾಗಿರ್ಬೋದು, ಇವಾಗ ದೀಪಾವಳಿ ಮಾಡ್ತೀವಿ ಅಥವಾ ಯಾವ ದಸರಾ ಮಾಡ್ತೀವಿ ಅಂದಾಗ ಒಂದು ಮನೆಯಲ್ಲಿ ಆಲ್ಮೋಸ್ಟ್ ಒಂದು 23 ಜನ ಸೇರಿಕೊಂಡು ಮಾಡೋ ಅಂಥದ್ದು ವ್ಯವಸ್ಥೆ ಇದೆ. ಇವಾಗ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಆದರೂ ಆಲ್ಮೋಸ್ಟ್ ನಾವು ಒಂದು 15-20 ಜನ ಅಂತೂ ಪ್ರತಿ ಹಬ್ಬದಲ್ಲೂ ಇರ್ತೀವಿ. ಅದೇ ಥರ ಬೇರೆ ಬೇರೆ ಕಡೆನೂ ಸೇರಿಬಿಟ್ಟು ಮಾಡ್ತೀವಿ. ವೆದರ್ ಚೆನ್ನಾಗಿತ್ತು ಅಂದರೆ ಒಂದು ಪಾರ್ಕಲ್ಲಿ ಒಂಥರ ಗೆಟ್ ಟುಗೆದರ್ ಮಾಡಿ ಕನ್ನಡದ ಬಗ್ಗೆ ಅಲ್ಲೊಂದು ಮಕ್ಕಳಿಗೆಲ್ಲ ಆಟ ಆಡ್ಸೋದಾಗಿರ್ಬೋದು. ಇನ್ನೊಂದು ಕಾಂಪಿಟೇಷನ್ಸ್ ಮಾಡ್ತೀವಿ. ಕೃಷ್ಣಾಷ್ಟಮಿಯಲ್ಲಿ ಯಾರ್ಯಾರು ಮಕ್ಕಳು ಕೃಷ್ಣನ ಡ್ರೆಸ್ ಹಾಕೊಂಡು ಫೋಟೋ ಕಳಿಸಿ ಅಂತ. ಇವಾಗ ದಸರಾದಲ್ಲೂ ಅದನ್ನೇ ಮಾಡಿದ್ವಿ ನಮ್ಮ ಆಧ್ಯಾತ್ಮಿಕ ಸಮಿತಿಯಿಂದ. ಯಾರ ಮನೇಲಿ ಗೊಂಬೆ ಕೂರಿಸಿದ್ರಲ್ಲ ಅವ್ರ ಫೋಟೋ ವಿಡಿಯೋ ಕಳಿಸಿ ಅಂಥವ್ರಿಗೆ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಪ್ರೈಸ್ ಕೊಡೋ ಥರ ಆ ಥರ. ಅಂದರೆ ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಒಂಥರ ಉತ್ಸಾಹ ಬರುತ್ತೆ ಎಲ್ಲರಿಗೂ. ಇವಾಗ ಇದು ಆಧ್ಯಾತ್ಮಿಕ ಸಮಿತಿದ್ದು ಅಷ್ಟೇ, ನಾವು ಆನ್ಲೈನಲ್ಲಿ ಮಾಡ್ತಾ ಇದ್ವಿ. ಇವಾಗ ಎಷ್ಟೋ ಜನ ಮುಂದೆ ಬಂದ್ಬಿಟ್ಟು ನಮ್ಮನೇಲೂ ಬನ್ನಿ ಅಂತ ಅವ್ರು ಕರೀತಾರೆ. ಇವಾಗ ಅವ್ರ ಮನೆಗೆ ಹೋಗ್ತೀವಿ, ಅಟೆಂಡ್ ಮಾಡ್ತೀವಿ, ಅಲ್ಲಿ ಕೂತ್ಕೊಂಡು ಭಜನೆ ಮಾಡ್ತೀವೋ ಇಲ್ಲ ಮಾತಾಡ್ತೀವೋ, ಅಟ್ಲೀಸ್ಟ್ ಆಟೋಮೆಟಿಕ್ಲಿ ಒಂದು ಸಂಬಂಧ ಅಂತ ಬೆರೆಯೋಕ್ಕೆ ಶುರು ಆಗುತ್ತೆ. ವಸುದೇವ ಕುಟುಂಬ ಅಂತಾರಲ್ಲ, ಅದನ್ನ ರಿಯಾಲಿಟಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಫ್ಯಾಮಿಲಿ ಎಷ್ಟು ಜನ ಇದೀವಿ ಅಂದ್ರೆ ನಾನು ಹೇಳೋಕ್ಕಾಗಲ್ಲ, ಅಷ್ಟು ಅವರೆಲ್ಲ ನನ್ನ ಫ್ಯಾಮಿಲಿನೇ ಅಂತ ಅನ್ಬೋದು. ಗುಜಾರ್ ಅವರೇ, ನಾವು ಕರ್ನಾಟಕದಲ್ಲಿ ಕಳ್ಕೋತಾ ಇರೋದನ್ನ ತಾವು ದುಬೈಯಲ್ಲಿ ಗಳಿಸ್ಕೋತಾ ಇದ್ದೀರಿ ಇರ್ಬೋದು. ನಿಜ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಈ ರೀತಿಯ ಸಂಸ್ಕೃತಿಗಳು ಬಹಳ ಕಡಿಮೆ ಆಗ್ತಾ ಇವೆ. ಪಕ್ಕದ ಮನೆಯವ್ರು ಬರ್ತಾರೆ ಅಂತಂದ್ರೆ ನಾನು ಯಾವುದೋ ಒಂದು ಕೆಲಸದಲ್ಲಿ ತೊಡ್ಕೊಂಡಿರ್ತೀನಿ ಅಂತ ಹಬ್ಬ ಹರಿದಿನಗಳನ್ನ ಒಟ್ಟಾಗಿ ಆಚರಿಸೋದನ್ನ ನಿಲ್ಲಿಸ್ತಾ ಇದ್ದೀವಿ, ಗೊಂಬೆ ಕೂರಿಸೋದನ್ನ ನಿಲ್ಲಿಸ್ತಾ ಇದ್ದೀವಿ, ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದನ್ನ ನಿಲ್ಲಿಸ್ತಾ ಇದ್ದೀವಿ. ಆದರೆ ತಾವು ಅನುಭವಿಸಿದ ಅನುಭವಗಳನ್ನು ತಾವು ಹೊರದೇಶದಲ್ಲಿ ಇದನ್ನ ಪ್ರಚಾರ ಮಾಡ್ತಿದ್ದೀರಿ. ಸರ್, ಆ್ಯಕ್ಚುಲಿ ನಿಜವಾಗಿ ಹೇಳಬೇಕು ಅಂದರೆ ಅದು ಅವಶ್ಯಕತೆ ಇದೆ. ಆ್ಯಕ್ಚುಲಿ ನಾವು ಸಂಸ್ಕೃತಿನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದ ಅದೇನೆ. ಇವಾಗ ಎಜುಕೇಷನ್ ಕೊಡ್ತೀವಿ ಅವರಿಗೆ, ನಾವೇನು ಅದೆಲ್ಲ ಆಟೋಮೆಟಿಕ್ಲಿ ಬರುತ್ತೆ. ಅದು ಇವಾಗ ಬೇಕಾಗಿದೆ, ಅವರು ಕಲ್ತ್ಕೊಳ್ತಾರೆ, ಮಾಡ್ಕೊಳ್ತಾರೆ. ಬಟ್ ನಮ್ಮ ಸಂಸ್ಕೃತಿ ಏನಿದೆಯಲ್ಲ, ಇವಾಗ ಒಂದು ಸಂಸ್ಕೃತಿ ಅಂದರೆ ಬರೀ ಒಂದು ಕನ್ನಡ ಮಾತಾಡ್ಬಿಟ್ರೆ ಸಂಸ್ಕೃತಿ ಅಲ್ಲ. ಇವಾಗ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ದಿನದಲ್ಲಿ, ಅಟ್ಲೀಸ್ಟ್ ಬೆಳಗ್ಗೆ ಎಲ್ಲ ಬ್ಯುಸಿ ಇದ್ರು ಸಂಜೆ ಎಲ್ಲರೂ ಕೂತ್ಕೊಂಡು ಒಂದು ಊಟ ಮಾಡಬೇಕು, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು. ಈ ಥರ ಸಿಂಪಲ್ ಮನೇಲಿ ನಾವೇನು ಹೇಳ್ಕೊಡ್ತೀವಲ್ಲ ಅದನ್ನು ಮನೆಯವ್ರಿಗೆ ಹೇಳ್ಕೊಡ್ಬೇಕು. ಆಟೋಮೆಟಿಕಲಿ ಬೇರೆಯವ್ರು ನೋಡ್ತಾರೆ, ಅದನ್ನು ಕಲಿತಾರೆ, ಅವ್ರು ಫಾಲೋ ಮಾಡ್ತಾರೆ. ಇವಾಗ ಏನಂದರೆ ಮನೆ ಒಳಗೆ ಹೋಗ್ಬೇಕು ಅಂದರೆ ಕಾಲು ತೊಳ್ಕೊಂಡು ಒಳಗೆ ಹೋಗಬೇಕು. ಅದು ಇವಾಗೆಲ್ಲ ಕೊರೋನಾ ಇವಾಗ ನಮ್ಮ ಮನೇಲಿ ಹೆಂಗೆ ಅಂದರೆ ಮೊದಲಿಂದನೂ ಅದು ಒಂದು ಅಭ್ಯಾಸ. ದುಬೈಯಲ್ಲಿ ಹೋದ್ರೂ ನಾವು ಮನೆ ಎಲ್ಲಾದ್ರೂ ತೊಗೊಳ್ತೀವಿ ಅಂದರೆ ಮನೆ ಎಂಟ್ರೆನ್ಸಲ್ಲೇ ಒಂದು ಬಾತ್ರೂಮ್ ಇರೋ ಥರದ್ದು ನೋಡ್ತೀವಿ. ಯಾಕಂದರೆ ಬಂದವ್ರು ಕಾಲು ತೊಳ್ಕೊಂಡು ಒಳಗೆ ಬರಲಿ, ನಮ್ಮ ಸಂಪ್ರದಾಯ ಅದು. ಯಾಕೆ ಅಂತ ಕ್ವಶನ್ ಮಾಡೋದು ಬೇಡ, ನಮ್ಮ ಪೂರ್ವಜರು ಅದೇನೋ ಮಾಡಿ ಇಟ್ಟಿದ್ದಾರೆ, ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅಷ್ಟಿದ್ರೆ ಇರುತ್ತೆ ಡೆಫಿನೆಟ್ಲಿ. ಅವ್ರು ಫಾಲೋ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಅಂತ. ಇವಾಗ ಸಿಂಪಲ್ ಆಗಿ ನಾವು ಮೊದಲಿಂದ ಡೈನಿಂಗ್ ಟೇಬಲ್ ಯೂಸ್ ಮಾಡಲ್ಲ ಮನೇಲಿ, ಟೇಬಲ್ ಇಲ್ದೇ ಕೆಳಗೆ ಕೂಡ ಊಟ ಮಾಡೋದು ಅಭ್ಯಾಸ. ಇವಾಗ ನನ್ನ ಮಗ ಇಲ್ಲಿ ಇಂಜಿನಿಯರಿಂಗ್ ಅಂತ ಬಂದ, NCC ಇರ್ದಾಗ ಎಲ್ಲ ಕ್ಯಾಂಪ್ಗೆ ಹೋದಾಗ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋಕೆ ಅವ್ರು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಬಟ್ ಇಲ್ಲಿರೋರು ಅವ್ನು ಹೇಳ್ತಾನೆ, ಎಷ್ಟು ಜನ ಇಲ್ಲಿ ಕರ್ನಾಟಕದಲ್ಲಿ ಪಾಪ ಅವರಿಗೆ ನೆಲದ ಮೇಲೆ ಕೂತ್ಕೊಳಕ್ಕಾಗಲ್ಲ ಅಂತ ಒದ್ದಾಡ್ತಾರೆ, ಬಟ್ ನನಗೆ ಎಷ್ಟು ಈಸಿ. ಆ ಥರ ಆಟೋಮೆಟಿಕಲಿ ಕಲ್ತ್ಬಿಡ್ತಾರೆ ಹುಡುಗರು. ತಾವಷ್ಟೇ ಅಲ್ಲ, ತಮ್ಮೊಟ್ಟಿಗೆ ಸಮೂಹಗಳನ್ನು ಕೂಡ ಒಟ್ಟೊಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀರಿ. ಅದು ಬೇಕು ಸರ್, ಆಕ್ಚುಲಿ ಅದೇ ಮೇನ್ ಆಗಬೇಕು. ಕಾರುಣ್ಯದ ಮುಖಾಂತರ ಭರವಸೆಯ ಬೆಳಕನ್ನ ಭದ್ರಾವತಿ ಜನರಿಗೂ ಕೊಡ್ತಾ ಇದ್ದೀರಿ. ಅದು ನಮ್ಮೂರು ಅಂತ ಇರುತ್ತೆ ಮೊದಲನೇದಾಗಿ. ಬಟ್ ಕಾರುಣ್ಯ ದಾರಿದೀಪ ನಮ್ಮದು ಉದ್ದೇಶ ಇರೋದು ಓನ್ಲಿ ಭದ್ರಾವತಿಗೆ ಸೀಮಿತ ಅಲ್ಲ ಸರ್. ಆ್ಯಕ್ಚುಲಿ ಭದ್ರಾವತಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾಕೆ ಅಂದರೆ ಒಂದು ಆಲ್ರೆಡಿ ನಮ್ಮೂರು, ಒಂದು ಫಸ್ಟು ನಮ್ಮ ಜನಗಳು ಇಲ್ಲಿದ್ದಾರೆ. ಯಾಕಂದರೆ ನಾನು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತೀನಿ ಅನ್ನೋ ಆಗಲ್ಲ. ಆ್ಯಕ್ಚುಲಿ ರಿಯಲ್ ಗ್ರೌಂಡ್ ವರ್ಕ್ ಮಾಡೋರು ತುಂಬ ಜನ ಬೇಕು. ಒಂದ್ಸಲ ನಮಗೆ ಇವಾಗ ಶುರು ಮಾಡಿದಾಗ ಇದು ಒಂದು ಈಸಿಯಾಗಿ 1-2 ದಿನದಲ್ಲಿ ಆಗಿದ್ದಲ್ಲ, ಇದು ತಿಂಗಳುಗಟ್ಟಲೆ ತೊಗೊಂಡ್ವಿ. ಯಾರಿಗೆ ಅಪ್ರೋಚ್ ಮಾಡಬೇಕು, ಹೆಂಗೆ ಮಾಡಬೇಕು ಏನು ಅಂತ. ಇವಾಗ ನಮ್ಮದು ಒಂದು ಮ್ಯಾಪ್ ಅಂತ ರೆಡಿ ಆಗಿಬಿಟ್ಟಿದೆ, ಇದೇ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಇದೆಲ್ಲ ಆದಮೇಲೆ ನಾವು ಅದನ್ನು ಬೇರೆ ಡಿಸ್ಟಿಕ್ಕು ಬೇರೆ ತಾಲೂಕಲ್ಲಿ ಇಂಪ್ಲಿಮೆಂಟ್ ಮಾಡೋದು ಇದೆ. ಇವಾಗ ನಮ್ಮ ಮೆಂಟರ್ಸ್ ಆಗಿರೋರು ಎಷ್ಟೋ ಜನ ಮೈಸೂರು ಬೆಂಗಳೂರು ಅವರು ಇರ್ಬೋದು. ಅವ್ರಿಗೆ ನಾನು ಮೊದಲು ಅದನ್ನೇ ಹೇಳಿದ್ದು, ಇದು ನಾವು ಶುರು ಮಾಡ್ತೀವಿ, ನೀವು ಮೆಂಟರಾಗಿ ಬನ್ನಿ. ಅದಾದಮೇಲೆ ನೆಕ್ಸ್ಟು
ನೀವು ನಿಮ್ಮೂರ ಶುರು ಮಾಡಿದಾಗ ನಿಮಗೆ ಆಟೋಮೆಟಿಕ್ ಎಲ್ಲ ಸಿಗುತ್ತೆ. ನಿಮ್ಮಲ್ಲಿರೋ ಜನಗಳನ್ನ ಸೇರಿಸ್ಕೊಂಡು ಸ್ಕೂಲ್ನ ಈಸಿಯಾಗಿ ಮಾಡ್ಬೋದು ಅನ್ನೋದೇ ಉದ್ದೇಶ. ಅಂದರೆ ಯಾವುದೋ ಲಿಮಿಟ್ ಅಂತ ನಾವೆಲ್ಲೂ ಇಟ್ಕೊಳಕ್ಕೆ ಹೋಗಿಲ್ಲ. ಅಲ್ಲದೆ ನಮಗೆ ಅನ್ಕೊಂಡಿದ್ದು ನಾವು ಎಲ್ಲರ ಮೇಲೂ ಏರ್ಬೇಕು ಅನ್ನೋದು ಇಲ್ಲ. ಏನಂದ್ರೆ ನಾವು ಸ್ಟೋರಿ ಮಾತ್ರ ಹೇಳ್ತೀವಿ, ಚಿತ್ರಕಥೆ ನಾವು ಹೇಳ್ತಾ ಇಲ್ಲ. ಚಿತ್ರಕಥೆ ಎಲ್ಲರೂ ಕುತ್ಕೊಂಡು ಮಾಡೋಣ ಅನ್ನೋ ಉದ್ದೇಶ. ಸ್ಕೆಲೆಟನ್ ಇದೆ, ರಕ್ತ ಮಾಂಸವನ್ನ ತುಂಬೋದು, ಜೀವವನ್ನ ಕೊಡುವಂತ ಕೆಲಸ ಆಗ್ಬೇಕು. ಅದು ಸಾರ್ವಜನಿಕರಿಂದ ಆಗ್ಬೇಕು. ಸಾರ್ವಜನಿಕರು ಸಹಭಾಗಿತ್ವದಿಂದ ಯಾವುದೇ ಕೆಲಸವನ್ನಾದ್ರೂ ಕೂಡ ಯಶಸ್ವಿಯಾಗಿ ನಿರ್ವಹಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸಾರ್ವಜನಿಕರ ಸಹಭಾಗಿತ್ವ ನಿಮ್ಮೊಟ್ಟಿಗಿರಲಿ. ಕಾರುಣ್ಯದ ಬೆಳಕು ಎಲ್ಲರಿಗೂ ಬೇಕು ಅಂತ ಹೇಳೋದಿಲ್ಲ, ಯಾಕೆಂತಂದ್ರೆ ಕಾರುಣ್ಯದಿಂದ ಆದಷ್ಟು ದೂರ ಇರಲಿ. ಆದರೂ ಅವಶ್ಯಕತೆ ಇರುವಂತವರಿಗೆ ಕಾರುಣ್ಯವನ್ನು ಕೊಡೋದಕ್ಕೆ ತಾವು ಮುಂದಾಗಿದ್ದೀರಿ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ದುಬೈಲಿರೋ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ತುಂಬ ಹೃದಯದ ಧನ್ಯವಾದಗಳು ಸರ್. ಇದುವರೆಗೆ ಕಾರುಣ್ಯ ಸಂಸ್ಥೆಯ ಗೌರವಾಧ್ಯಕ್ಷರು ಹಾಗೂ ದುಬೈನಲ್ಲಿ ಮೋರೆಸ್ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆಗಿರುವ ಡಾಕ್ಟರ್ ವಿಜಯ್ ಗುಜ್ಜಾರ್ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.